ಮೋನದಿಂ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿಗೆ ನಶಿರುವ ಸಾವಿರಗಳಿಗೆ ಮಣಿಯುವೆನು ಸಾವಿರಗಳಿಗೆ ಮಣಿಯುವೆನು ನಿಜವಲ್ಲರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಹೇಳಿ ನಿಜ ಧರ್ಮನ ಜನರಿಗೆ ನಿತ್ಯ ಧನ್ಯಿಸುವೆನು ಜನರಿಗೆ ನಿತ್ಯ ಧನ್ಯಿಸುವೆನು ಬಂದ ಜೀವನಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದಾಸಿ ಜಯಿಸುತ್ತ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ನಮಕ ಬಾಳ ಕೂಗುತ್ತಲಿರುವವಿ ಶಾಸ್ತ್ರವೆಂಬುವನರಿವು ಬಾಳ ಶಕ್ತಿಯ ಸುಮ್ಮ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 7ನೇ ಅಧ್ಯಾಯದ ಪ್ರಶ್ನೆ ಸೂತ್ರ 20ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದೆ ಯಾವುದು ಅಂತ ಹೇಳಿದ್ರೆ ಈಶ್ವರನ ರೂಪವಾಗಿರುವಂಥ ನಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮರೆತು ಮಾನವ ಜನ್ಮಕ್ಕೆ ಪ್ರಧಾನವಾದದ್ದು ಪ್ರಾಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ಜ್ಞಾನೇನ ಈನ ಪಶುಭಿ ಸಮಾನ. ಮನುಷ್ಯನಾಗಿ ಮನುಷ್ಯ ಜನ್ಮಕ್ಕೆ ಶ್ರೇಷ್ಠವಾದ ಪುರುಷಾರ್ಥ ಯಾವುದಂದರೆ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದೇ ಮುಖ್ಯ. ಇಂಥ ಒಂದು ಜ್ಞಾನವನ್ನು ಪಡೆಯಲಾರದೆ ಇರತಕ್ಕಂಥ ಮಾನವರೆಲ್ಲರೂ ಕೂಡ ಪಶುಭಿ ಸಮಾನ. ಎಲ್ಲರೂ ಕೂಡ ಪಶುಗಳಿಗೆ ಸಮಾನ ಅಂದರೆ ಇಲ್ಲಿ ದ್ವಿಪಾದ ಪಶು ಅಂತ ಅರ್ಥ ಮಾಡಬೇಕು.
ಎರಡು ಕಾಲಿನ ಅವೆಲ್ಲ ಮನುಷ್ಯರಿಗೆ ಇದ್ರೂ ಕೂಡ ಅವೆಲ್ಲ ಪಶು ಸಮಾನ. ಅದರಂತೆ ಭಗವಂತನು ಇಂಥ ಸರ್ವಾತ್ಮ ಭಾವನೆಯಿಂದ ಕೂಡಿದವನು ಭಗವಂತನು. ಅಲ್ಪ ಜ್ಞಾನದಿಂದ ಕೂಡಿದಂಥವನು ಮನುಷ್ಯನು. ಹಾಗಾಗಿ ಯಾರು ತನ್ನ ಸ್ವರೂಪ ಜ್ಞಾನದ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವರೋ ಅವರ ಮೇಲೆ ಸರ್ವಾತ್ಮ ಭಾವನೆ ಅಂದರೆ ಸರ್ವಂ ವಸುದೇವ ಇದಂ ಅನ್ನುವಂಥ ಭಾವ ಉತ್ಪತ್ತಿ ಆಗ್ತದೆ. ಅದಕ್ಕೆ ಮಾನವರಿಗೋಸ್ಕರವಾಗಿ ಈ ಜ್ಞಾನವನ್ನು ಅಂಥ ಸ್ವರೂಪ ಸಾಕ್ಷಾತ್ಕಾರಕ್ಕಾಗಿ ಬೇಕಿರುವಂಥ ಜ್ಞಾನವನ್ನು ಬೋಧಿಸುವುದಕ್ಕಾಗಿಯೇ, ಅದನ್ನು ನಮಗೆ ತಿಳಿಸುವುದಕ್ಕಾಗಿಯೇ, ಅದನ್ನು ತಿಳಿಯಲಿಕ್ಕೋಸ್ಕರವಾಗಿಯೇ ಅರ್ಜುನನಿಗೆ ಭಗವಂತನು ಈ ಗೀತೆಯನ್ನು ಪ್ರತಿಪಾದಿಸಲ್ಪಟ್ಟನು. ಯಾಕೆ ಹೇಳಬೇಕಾಯ್ತು ಅರ್ಜುನಗ? ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದೇ ಶ್ರೇಷ್ಠ. ಅದಕ್ಕಾಗಿ ಅದು ಹೇಗೆ ಆಗುತ್ತದೆ ಅನ್ನುವ ಮಾರ್ಗವನ್ನು ಬೋಧಿಸುವುದಕ್ಕೋಸ್ಕರವಾಗಿ, ತಿಳಿಸುವುದಕ್ಕೋಸ್ಕರವಾಗಿ ಈ ಗೀತೆ ಪ್ರಾರಂಭ ಆಗಿ ಇಲ್ಲಿ ಯಾರು ಇಂಥ ಜ್ಞಾನವನ್ನು ಪಡೆಯಬೇಕು ಅಂತಾದ ಅವರು ಪ್ರಥಮದಲ್ಲಿ ಸದ್ಗುರುವಿಗೆ ಶರಣಾಗತಿಯಾಗಿ, ಇಲ್ಲಿ ಪ್ರವೇಶ ಅಡ್ಮಿಷನ್ ಸಿಗಲ್ಲ. ಕಾಲೇಜ್ ಬಹಳ ಚಲೋ ಅವ, ಆದರೆ ಅಡ್ಮಿಷನ್ ಸಿಗದೇ ಇದ್ರೆ ಕಾಲೇಜ್ ಇದ್ರೂ ಕೂಡ ನಿನ್ನ ಪಾಲಿಗೆ ವ್ಯರ್ಥ ಅಂತ, ನಮ್ಮ ಪಾಲಿಗೆ ವ್ಯರ್ಥ. ಅವು ಇಲ್ಲಂತಲ್ಲ. ಅದರಂತೆ ಅಂಥ ಸದ್ಗುರುವಿಗೆ ಶರಣಾಗತಿಯನ್ನು ಹೊಂದಿ ಮುಂದೆ ಏನು ಮಾಡೋದು ಅಂತ ಹೇಳಿದ್ರೆ, ಒಬ್ಬ ರೈತ ಒಂದು ಭೂಮಿಯಲ್ಲಿ ಉತ್ತಮವಾದ ಬೀಜವನ್ನು ತಂದು ಬಿತ್ತೆ ಅಂದರೆ ಅದರ ಉದ್ದೇಶ ಏನಂದರೆ ಮುಂದೆ ಆ ಒಂದು ಬೀಜದ ಫಲವನ್ನು ಪಡೆಯೋದಕ್ಕೋಸ್ಕರವಾಗಿ ಬೀಜ ಬಿತ್ತನೆ ವಿನ ಸುಮ್ಮನೆ ಬೀಜವನ್ನು ಹಾಕಿ ಮನೆ ಕುಂತಿಲ್ಲ. ಆ ಬೀಜದಿಂದ ಅದು ಮರವಾಗಿ, ಆ ಮರಕ್ಕೆ ಟೊಂಗೆಗಳಾಗಿ, ಟೊಂಗೆಗೆ ಎಲೆಗಳಾಗಿ, ಹೂವಾಗಿ, ಕಾಯಾಗಿ ಒಂದಿಲ್ಲ ಒಂದು ದಿನ ಅದರ ಹಣ್ಣು, ಆ ಹಣ್ಣಿನಲ್ಲಿ ಇರುವಂಥ ರಸವನ್ನು ಅನುಭವಿಸೋಕ್ಕೋಸ್ಕರವಾಗಿಯೇ ಆ ಬೀಜವನ್ನು ಬಿತ್ತಾನೆ. ಅದರಂತೆ ಇಲ್ಲಿ ಸದ್ಗುರುಗೆ ಶರಣಾಗತಿ ಆದಾಗ ಅವ್ರು ಏನು ಮಾಡ್ತಾರಂದ್ರೆ ಮಹಾಮಂತ್ರದ ಬೀಜವನ್ನು ಬಿತ್ತಿ, ಆ ಮಹಾಮಂತ್ರದ ಬೀಜವನ್ನು ಬಿತ್ತಿ ಅದಕ್ಕೆ ಮುಂದೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ ಮರದ ಟೊಂಗೆಗಳಾಗಿ ಮುಂದೆ ಮುಮುಕ್ಷುಗಳಿಗೆ ಅವು ಎಲೆ ಆದಂಗಾಗಿ, ಅಭ್ಯಾಸಿಗಳಿಗೆ ಹೂವಾಗಿ, ಅನುಭಾವಿಗಳಿಗೆ ಹಣ್ಣಾಗಿ, ಕೊನೆಗೆ ಆ ಹಣ್ಣಿನಲ್ಲಿ ಇರುವಂಥ ರುಚಿ ಏನಂದರೆ ಪರಮಾನಂದ ಅಂತ. ಹಣ್ಣಿನಲ್ಲಿ ರುಚಿ ಅದ, ಪರಮಾನಂದ ರುಚಿ ಅಲ್ಲ, ಅದು ವಿಷಯಾನಂದದ ರುಚಿ. ಅಲ್ಲಿ ಹಾಕ್ತಕ್ಕಂಥದ್ದು ನಿರ್ವಿಷಯ ಆನಂದ ರುಚಿ. ಹಾಗೆ ಅದನ್ನು ಪಡೆದುಕೊಂಡು ಏನಾಗ್ತದಂದ್ರೆ ಅವನೇ ಸ್ಥಿತ ಪ್ರಜ್ಞನಾಗ್ತಾನೆ. ಸ್ಥಿತ ಪ್ರಜ್ಞೆ ಅಂದ್ರೆ ಸುಮ್ಮನೆ ಆಗಿಲ್ಲ ಅವನು, ಇಷ್ಟೆಲ್ಲ ಸಾಧನೆ ಆಗಿ ಅದರ ಫಲದ ರುಚಿಯನ್ನು ಅನುಭವ ಯಾರಿಗಾಗಿದೆ ಅವನು ಸ್ಥಿತ ಪ್ರಜ್ಞೆ. ಅವನು ಯಾವುದಕ್ಕಾಗಿ ಪ್ರಯತ್ನ ಪಟ್ಟಿದ್ದ ಅಂದರೆ ಹಣ್ಣನ್ನು ತಾನು ತಿನ್ನಬೇಕು ಅಂತ ಅವನು ಬಿತ್ತಿದ್ದ, ಇಲ್ಲಿ ಮುಕ್ತಿಯನ್ನು ಪಡಿಬೇಕಂತ ಕುಂತಿದ್ದ.
ಹಣ್ಣು ಸಿಕ್ಕಾಗ ಆನಂದ ಎಷ್ಟಾಗ್ತದ, ಆ ಒಂದು ಪರಮಾನಂದ ಆದಾಗ ಸ್ಥಿತಪ್ರಜ್ಞ ಸ್ಥಿತಿ ಪ್ರಾಪ್ತಿಯಾಗ್ತದಂತ ಇದನ್ನ ಹೇಳ್ತಕ್ಕಂಥ ಮಾತು ಬಂತು. ಅಂದರೆ ಯಾರಿಗಾಗ್ತದ ಎಂಬ ವಿಚಾರವನ್ನ ಈ ಶ್ಲೋಕದಲ್ಲಿ ಸಾರಾಂಶ ಹೇಳ್ತದ. ಯಾರು ಶರಣಾಗತಿ ಆಗ್ತದ ಅವರಿಗೆ ಮಾತ್ರ, ಯಾರು ಶರಣಾಗತಿ ಆಗ್ತಾರ ಅವರಿಗೆ, ಉಳಿದವರಿಗೆಲ್ಲ ಅಂತ. ಹೀಗೆ ಮುಂದೆ 20ನೇ ಶ್ಲೋಕದಲ್ಲಿ ಮಹಾತ್ಮರು ಕಾಮೈತೈ ತೈ ವೃತ್ತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ ತಂ ತಂ ನಿಯಮಂ ಆಸಾಯ ಪ್ರಕೃತ್ಯ ನಿಯತ ಸ್ವಯಾನ್. ಇದು ಕೂಡ ನಿನ್ನೆ ಸ್ವಲ್ಪ ವಿಚಾರವನ್ನು ಮಾಡಿ. ಯಾಕಂದ್ರೆ ಯಾರಿಗೆ ಇದು ಆಗುತ್ತದೆ ಅಂದ್ರೆ, ಪ್ರಥಮದಲ್ಲಿ ದೇವತೆಗಳು ಅಂತ ಏನಾರಲ್ಲ, ಆ ದೇವತೆಗಳ ಸ್ವರೂಪ ಏನಾದ ಅದು ಪರಮಾತ್ಮನ ಅಂಶದ ಒಂದು ಭಾಗಗಳೇ ದೇವತೆಗಳು. ಆಯಾ ದೇವತೆಗಳ ನಿಯಮಕ್ಕೆ ಅನುಸಾರವಾಗಿ ಹಿಂದಿನ ಜನ್ಮದಲ್ಲಿ ಹೋಮ ಹೇಮಾದಿಗಳನ್ನು ಅವಲಂಬಿಸಿ ತಮ್ಮ ತಮ್ಮ ಸಂಸ್ಕಾರದಂತೆ ಇಂದ್ರಾದಿ ದೇವತೆಗಳನ್ನು ಪೂಜಿಸಿ ಮೂಲದಲ್ಲಿ ಬಂದಿರುವ ತೈ ತೈ ಎಂಬ ಪದಗಳಿಂದ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದೇ ಅಭಿರುಚಿ ಇರುವುದಿಲ್ಲ. ಎಲ್ಲರಿಗೆ ಒಂದೇ ರುಚಿ ಇರಂಗಿಲ್ಲ ನೋಡ್ರಿ, ಭಿನ್ನ ಭಿನ್ನವಾದ ರುಚಿ. ಹಾಗಾಗಿ ಇಲ್ಲಿ ಅನಂತ ರೀತಿಯಿಂದ ಒಂದೊಂದು ಇಷ್ಟ ದೇವತೆಗಳಿಗೆ ಒಂದೊಂದು ಪ್ರಕಾರದ ಧ್ಯಾನವನ್ನ, ಚಿಂತನೆಯನ್ನ, ಉಪಾಸನ ಕರ್ಮಗಳನ್ನು ಮಾಡಿ ಮುಂದೆ ವೇದಾಂತ ಕೇಳುವ ಶ್ರೋತೃಗಳ ಬುದ್ಧಿಯಲ್ಲಿ ಅನೇಕ ಕಾಮಗಳಿದ್ದರೆ ಅದು ಮತ್ತೆ ಭೋಗಕ್ಕೆ ಕಾರಣವಾಗ್ತದೆ ವಿನಃ ಮಾಡಿದ ಪ್ರಯತ್ನ ಎಲ್ಲ ಅನರ್ಥವಾಗ್ತದೆ. ಇಲ್ಲಿಗೆ ಅನರ್ಥನೇ ಆಗೋದು ಮತ್ತೆ. ಯಾಕಂದ್ರೆ ನಿನ್ನಲ್ಲಿ ಭೇದ ಬುದ್ಧಿ ಅದಲ್ಲ. ದೇವತೆಗಳು ಅನ್ನೋದು ಭೇದ ಬುದ್ಧಿ ಅದಲ್ಲ. ನೀನೇ ದೇವರಂತ ಶಾಸ್ತ್ರ ಹೇಳ್ತದ, ವೇದ ಹೇಳ್ತದ, ಉಪನಿಷತ್ ಹೇಳ್ತದ. ಅದಕ್ಕಾಗಿ ಅವರಿಗೆ ಅರ್ಥವೇ ಆಗುವುದಿಲ್ಲ. ಅನರ್ಥ ಯಾವಾಗ ಆಗ್ತದೆ? ಅರ್ಥ ಆಗದೇ ಇದ್ದಾಗ ಅನರ್ಥ ಆಗ್ತದೆ. ವೇದಾಂತ ಶಾಸ್ತ್ರ ಯಾವಾಗ ಅನರ್ಥ ಆಗ್ತದ ಅಂದ್ರೆ, ಯಾರಿಗೆ ಅರ್ಥ ಆಗೋದಿಲ್ಲ ಅವರಿಗೆ ಅನರ್ಥ ಆಗ್ತದೆ. ಶಾಲೆಯಲ್ಲಿ ಹುಡುಗರು 4 ಜನ ಬಹಳ ಫೇಲ್ ಆಗ್ಯಾರೆ ಅಂದ್ರೇನು? ಅವ್ರಿಗೆ ಅರ್ಥ ಆಗಿಲ್ಲ, ಅಭ್ಯಾಸದ ಬಲ ಬಂದಿಲ್ಲ, ಫೇಲ್ ಆಗ್ಯಾವಂತ ಅರ್ಥ. ಹುಡುಗರು ಪಾಸ್ ಆಗ್ಯಾವಲ್ಲ, ಅವು ಯಾಕೆ ಪಾಸ್ ಆದವು? ಅವಕ್ಕೆ ಅರ್ಥ ಆಗ್ಯದ, ಅನುಭವ ಆಗ್ಯದ, ಅವು ಪಾಸ್ ಆಗ್ಯದ. ಅಂದ್ರೆ ಇದ್ರ ಅರ್ಥ ಏನ್ ಕೊಡ್ತಂದ್ರೆ, ನಾವು ಭ್ರಷ್ಟನು ಸರ್ವ ಪರಿಯಿಂದಲೂ ಭ್ರಷ್ಟ, ಉತ್ತಮವಾದ ಬುದ್ಧಿಯು ಶ್ರೇಷ್ಠವಾದ ಆಸ್ತಿ ನೋಡ್ರಿ. ಅವನಿಗೆ ಯಾಕೆ ಅರ್ಥ ಆಗಲಿಲ್ಲ ಅಂದ್ರೆ, ಬುದ್ಧಿ ಉತ್ತಮ ಇಲ್ಲ. ಕನಿಷ್ಠ ಬುದ್ಧಿಯುಳ್ಳವರಿಗೆ ಅದು ಅರ್ಥ ಆಗೋದಿಲ್ಲ. ಬುದ್ಧಿ ಯಾರಿಗೆ ಶ್ರೇಷ್ಠ ಅದ ಅವರಿಗೆ ಅರ್ಥ ಆಗ್ತದ. ಆದ್ದರಿಂದ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಮಹಾತ್ಮ ಗಾಂಧಿಯವರು ಕೂಡ ಈ ಮಾತನ್ನ ಒಂದು ಸಲ ವರ್ಣನೆ ಮಾಡ್ಯಾರ. ಅಂದ್ರೆ ವಿವೇಕ ಭ್ರಷ್ಟರಾದವರು ತಮ್ಮ ಕೋರಿಕೆಗಳ ಅನುಸಾರವಾಗಿ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ. ಶಾರೀರಿಕ ಯಾಗ ಮಾಡಿದ್ರು, ಅವ್ರಿಗೆ ಮಳೆ ಬೇಕಾಗಿದೆ ವಿನಃ ಮಕ್ಕಳು ಬೇಕಾಗಿಲ್ಲ. ಶಾರೀರಿಕ ಯಾಗದ ಫಲ ಮಳೆ ಬರಲ್ಲ.
ಆ ಯಾಗವನ್ನು ಮಾಡೋರು ಮಕ್ಕಳು ಬೇಕಂತ ಮಾಡಂಗಿಲ್ಲ. ಪುತ್ರ ಕಾಮಿಷ್ಠ ಯಾಗ ಮಾಡಿದವ್ರಿಗೆ ಮಳೆ ಬೇಕಿಲ್ಲ. ಇವರು ಮಕ್ಕಳು ಬೇಕಾಗಿವ, ಮಳೆ ಅವಶ್ಯಕತೆ ಇಲ್ಲ. ಅದರಂಗ ಕನಿಷ್ಠ ಬುದ್ಧಿಯುಳ್ಳವರಿಗೆ ಭೋಗಗಳು ಬೇಕಾಗಿವಿನ ಮೋಕ್ಷ ಬೇಕಾಗಿಲ್ಲ. ಮೋಕ್ಷ ಬೇಕಾದವರಿಗೆ ಭೋಗ ಬೇಕಿಲ್ಲ ಅಂತ ಅರ್ಥ ಮಾಡೋದು. ಹಾಗಾಗಿ ಕ್ಷುದ್ರ ಫಲಗಳನ್ನು ಪಡೆದು ಕೋರಿಕೆ ಇಲ್ಲದ ಜ್ಞಾನಿ ಮಾತ್ರ ಪರಬ್ರಹ್ಮ ಒಂದೇ ಸತ್ಯ, ಉಳಿದುವುದು ಎಲ್ಲವೂ ಮಿಥ್ಯವೆಂದು ತಿಳಿದು ತಾನೇ ಪರಬ್ರಹ್ಮವೆಂದು ತಿಳಿದು ಉಪಾಸನೆ ಮಾಡಿ ಆತ ಮಹಾತ್ಮನೆನಿಸಿಕೊಳ್ಳುತ್ತಾರೆ. ಈ ಜಗದೊಳು ಜಗತ್ತಿನೋಳು ಎಲ್ಲರೂ ಮಹಾತ್ಮರಾಗಿ ಬರಂಗಿಲ್ಲ. ಅದಕ್ಕಾಗಿ ಇಲ್ಲಿ ಮಹಾತ್ಮರು ಮುಂದೆ ದೇವತೆಗಳೆಲ್ಲರೂ ಯಾರ ಸ್ವರೂಪ ಅಂದರೆ ಪರಬ್ರಹ್ಮನ ಸ್ವರೂಪ. ಈ ಒಂದು ಭಾವನೆ ಮೂಡಿತು ಅಂದರೆ ಹಿಂದೆ ಹೇಳಿದಂತೆ ಭಕ್ತನೇ ಭಗವಂತ, ಭಗವಂತನೇ ಭಕ್ತ ಆಗ್ತಾನೆ. ಆ ಕಾರಣಕ್ಕಾಗಿ ಮುಂದಿನ ಶ್ಲೋಕದಲ್ಲಿ ಯಹ ಯಹ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಂ ಏವ ವಿದಧಾಮಿ ಅಂತ. ಅಂದರೆ ಯಾವ ಯಾವ ಸಕಾಮಿ ಭಕ್ತರು ಯಾವ ಯಾವ ದೇವತೆಗಳ ಸ್ವರೂಪವನ್ನು ವಿಶ್ವಾಸದಿಂದ ಶ್ರದ್ಧೆಯಿಂದ ಯಾರು ಆರಾಧಿಸುತ್ತಾರೋ ಪೂಜಿಸುತ್ತಾರೋ ಆಯಾ ಭಕ್ತನ ಶ್ರದ್ಧೆಯನ್ನು ಅದೇ ದೇವತೆಯಲ್ಲಿ ನಾನು ಸ್ಥಿರಪಡಿಸುತ್ತೇನೆ ಅಂತ ಇಲ್ಲಿ ಹೇಳ್ತಾ ಬಂದರು. ಅರ್ಥ ಏನಂದ್ರೆ, ದೇವತೆಗಳು ಹೇಗೆಂದ್ರೆ ಪರಿಚ್ಛಿನ್ನ ಶರೀರಗಳು. ಕೃಷ್ಣನ ಶರೀರದಲ್ಲಿ ರಾಮನ ಶರೀರ ಇಲ್ಲ, ರಾಮಕೃಷ್ಣರ ಶರೀರದಲ್ಲಿ ವಶಿಷ್ಠರ ಶರೀರ ಇಲ್ಲ. ಈ ಮೂರು ಜನರ ಶರೀರ ವಿಶ್ವಾಮಿತ್ರನಿಲ್ಲ. ದೇವೇಂದ್ರನ ಶರೀರ ಇವರಲ್ಲಿಲ್ಲ, ಇವರ ಶರೀರ ದೇವೇಂದ್ರನಲ್ಲಿಲ್ಲ. ದೇವತೆಗಳು ಅಂದರೆ ಲಕ್ಷ್ಮಿ ಇರಲಿ, ಸರಸ್ವತಿನೇ ಇರಲಿ, ಪ್ರತ್ಯೇಕ ಬೇರೆ 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 ನೋಡಿ ಇದ್ರೂ ಕೂಡ ಅವರ ವ್ಯಾಪಾರ ಕೂಡ ಬೇರೆ ಬೇರೆ, ವ್ಯಾಪಾರ ಬೇರೆ ಬೇರೆ ಅಂದ್ರೆ ಆ ವ್ಯಾಪಾರದ ಲಾಭ ಕೂಡ ಬೇರೆ ಬೇರೆ ಅಂತ ನೋಡ್ರಿ. ಇದ್ರೂ ಕೂಡ ಅವರೆಲ್ಲರೂ ಹೇಗೆ ಅಂತ ತಿಳ್ಕೋಬೇಕು ಅಂದ್ರೆ ಅಂತರ್ಯಾಮಿ ಪರಮಾತ್ಮ ಸ್ವರೂಪ ಅಂತ ತಿಳ್ಕೋಬೇಕು. ಅವ್ರ ಒಳಗಿರ್ತಕ್ಕಂಥ ಆತ್ಮ ಎಲ್ಲರಲ್ಲಿ ಸಮಾಧಿಲ್ಲ. ರಾಮನಲ್ಲಿ, ಕೃಷ್ಣನಲ್ಲಿ, ವಶಿಷ್ಠನಲ್ಲಿ, ವಿಶ್ವಾಮಿತ್ರನಲ್ಲಿ, ಸರಸ್ವತಿನೇ ಇರಲಿ, ಲಕ್ಷ್ಮಣನೇ ಇರಲಿ, ಇವ್ರ ಶರೀರಗಳು ಬೇರೆ ಬೇರೆ, ಆದರೆ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಆ ಒಂದು ಶಕ್ತಿ ಅನ್ನೋದು ಒಂದೇ ಆದಂತ. ಹೀಗೆ ಯಾರು ಸರ್ವ ಪದಾರ್ಥಗಳು ಪರಮಾತ್ಮನಿಗೆ ಸೇರುತ್ತವೆ ಈ ರೀತಿಯಾಗಿ ಯಾರು ಧ್ಯಾನ ಮಾಡ್ತಾರ, ಯಾರು ಪೂಜೆ ಮಾಡ್ತಾರ, ಅವ್ರಿಗೇನಾಗ್ತಂದ್ರೆ ಇಲ್ಲಿ ಮಾಡಿದ್ದು ಅಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಸಲ್ತದಂತ, ಪರಮಾತ್ಮನಿಗೆ ಹೋಗ್ತದ. ಯಾಕಂದ್ರೆ ಈಗ ಹಳ್ಳಿಗಳಂತಾವ, ನಮ್ಮವೆಲ್ಲ ಹಳ್ಳಿಗಳು, ಪಟ್ಟಣ ಪಂಚಾಯತಿಗಳು, ಗ್ರಾಮ ಪಂಚಾಯತಿಗಳು. ಇಲ್ಲಿ ಮೊದಲ ಕಾಲದಲ್ಲಿ ಗ್ರಾಮದ ಪಟೇಲರು ಕುಲಕರ್ಣಿ ಅಂತಿದ್ರು, ಅಲ್ಲಿ ಹತ್ತಿ ಅಂತ ಕಟ್ತಿದ್ರು. ಈಗ ಸರ್ಕಾರದ ಲೆವೆಲಲ್ಲಿ ನಾವು ಟ್ಯಾಕ್ಸ್ ಅನ್ನು ಕಟ್ತೀವಿ. ಎಲ್ಲಿ ಕಟ್ತೀವಿ? ಗ್ರಾಮಗಳಲ್ಲಿ, ಪಂಚಾಯತಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಕಟ್ತೀವಿ. ಅದು ಯಾರಿಗೆ ಹೋಗಿ ಮುಟ್ತದ ಅಂದರೆ ಸರ್ಕಾರಕ್ಕೆ ಹೋಗ್ತದ. ನಾವು ನೇರವಾಗಿ ಸರ್ಕಾರಕ್ಕೇನು ಕಟ್ಟಿಲ್ಲ, ನಾವು ಕಟ್ಟಿದ್ದು ಇಲ್ಲಿ ಮುಟ್ಟೋದಲ್ಲಿ.
ಅದೇ ಪ್ರಕಾರವಾಗಿ ವಿಚಾರ ಮಾಡಿದರೆ ಇಲ್ಲಿ ಪ್ರತೀಕವು ಪ್ರತೀಕ ಮಾತ್ರವೇ, ಪ್ರತೀಕ ದ್ವಾರ ಉಪಾಸಿಸಲ್ಪಟ್ಟವನು ಪರಮಾತ್ಮನೇ. ಭಕ್ತನು ದೇವಾಲಯದಲ್ಲಿ ಪೂಜಿಸುವ ದೇವನು ದೇವಾಲಯದಲ್ಲಿ ಮಾತ್ರವಲ್ಲ ಎಲ್ಲೆಲ್ಲಿಯೂ ತುಂಬಿದ್ದಾನೆ. ಸಣ್ಣ ಪದಾರ್ಥವನ್ನ ದೊಡ್ಡದನ್ನಾಗಿ ತಿಳಿಯುವುದು ಒಳ್ಳೆಯದಲ್ಲ. ಅದಕ್ಕೆ ಚಿಕ್ಕ ಪದಾರ್ಥ ದೊಡ್ಡದು ಅಂತ ತಿಳ್ಕೊಬೇಕಂತ. ಪರಮಾತ್ಮ ದೊಡ್ಡವು ಅಂತ ಏನ್ ತಿಳ್ಕೊಂಡಿದ್ದಿಲ್ಲ. ಇವು ಯಾವಂದ್ರೆ ಇವು ದೊಡ್ಡವೇ ಅಂತ, ಸಣ್ಣವೇನಲ್ಲ. ಆದರೆ ದೊಡ್ಡ ವಸ್ತುವನ್ನ ಸಣ್ಣದನ್ನಾಗಿ ಭಾವಿಸುವುದು ತಪ್ಪು ಅಂತ ವೇದಾಂತ ಹೇಳ್ತದೆ. ಸಣ್ಣದೇನದಲ್ಲ, ಇದು ದೊಡ್ಡದೇ, ಅದು ಪರಮಾತ್ಮ ಸ್ವರೂಪನೇ, ಶಕ್ತಿ ಸ್ವರೂಪನೇ ಅದ. ಆ ದೊಡ್ಡ ಶಕ್ತಿ, ಆ ಒಂದು ಪರಮಾತ್ಮ ಸಣ್ಣ ಅಂತ ತಿಳ್ಕೊಂಡು ಮಾಡೋದ್ರಿಂದ ಇದು ತಪ್ಪು ಅಂತ ವೇದಾಂತ ಹೇಳ್ತದೆ. ಈ ಭಾವದಿಂದ ನೀ ಏನು ಮಾಡಿದ್ರು ಕೂಡ ಅದು ಭಗವಂತನಿಗೆ ಮುಟ್ಟಂಗಿಲ್ಲ ಅಂತ, ಅದು ಅರ್ಪಿತ ಆಗೋದಿಲ್ಲ. ಹಾಗಾಗಿ ಯಾವನೋ ಒಬ್ಬ ಮೂರ್ಖ ಏನು ಮಾಡಿದಂದ್ರೆ, ಸೂರ್ಯನಿಂದ ಅರ್ಧ ಆಣೆ ಉಳಿಯುತ್ತದೆ, ಅವನಿಲ್ಲದಿದ್ದರೆ 12 ಗಂಟೆಗೆ ಅರ್ಧ ಆಣೆ ಎಣ್ಣೆ ಖರ್ಚಾಗುತ್ತಿತ್ತು ಎಂದಂತ. ಸೂರ್ಯ ಇಲ್ಲದಿದ್ರೆ ಎಣ್ಣೆ ಬಹಳ ಖರ್ಚಾಗ್ತಿತ್ತು, ಸೂರ್ಯ ಇದ್ದದಕ್ಕೆ ಸ್ವಲ್ಪ ಆಯ್ತಾನ. ಅವನ ದೃಷ್ಟಿಯಲ್ಲಿ ಸೂರ್ಯನಿಗೆ ಅರ್ಧ ಬೆಲೆ ಕೊಟ್ಟಂಗಾಗ್ತಿಲ್ಲ. ಅವನು ಸೂರ್ಯ ಇದ್ರೂ ನಿನ್ನ ಎಣ್ಣೆ, ದೀಪಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟೇ ಹೋಗ್ತದೆ. ಸೂರ್ಯ ಮುಳುಗಿದಾಗ ದೀಪ ಹಚ್ಚಿದ್ರು ಕೂಡ ಎಷ್ಟು ಬೇಕು ಎಣ್ಣೆ ಅಷ್ಟೇ ಹೋಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ಆದ್ರೆ ಅವನು ತಿಳ್ಕೊಂಡ ಮೂರ್ಖ, ಸೂರ್ಯ ಇದ್ದಾಗ ಎಣ್ಣೆ ಕಡಿಮೆ ಹೋಗ್ತದೆ ಅಂತ, ದೀಪಕ್ಕೆ ಎಣ್ಣೆ ಖರ್ಚು ಭಾಳ ಕಡಿಮೆ ಆಗ್ತಂದ. ಹೀಗೆ ಇಂಥವರಿಗೆ ಯಾವ ಶಾಸ್ತ್ರಗಳಾಗಲಿ, ಯಾವ ಗೀತೆಯಾಗಲಿ, ಯಾವ ಉಪದೇಶವಾಗಲಿ ಇದು ಅವ್ರಿಗೆ ಮುಟ್ಟಂಗಿಲ್ಲ ಅಂತ, ಅಲ್ಪ ಬುದ್ಧಿ ಅಂತ ಅರ್ಥ. ಇದನ್ನೇ ಮುಂದೆ ಇಟ್ಟುಕೊಂಡು ಮತ್ತೆ ಮಹಾತ್ಮರು ಸತಯ ಶ್ರದ್ಧೆಯ ಯುಕ್ತ ತಸ್ಯ ಆರಾಧನಂ ಇಹತೆ ಲಭತೆ ಚ ತತ ಕಾಮಾನ್ಮಯ ಏವ ವಿಹಿತಾನ್ ಹಿತಾನ್. ಅರ್ಥ, ಅಂಥವರು ತಯ ಶ್ರದ್ಧೆಯ, ಆ ಶ್ರದ್ಧೆಯಿಂದ ಯುಕ್ತ ತಸ್ಯ ಆರಾಧನಂ, ಶ್ರದ್ಧೆಯಿಂದಲೇ ಆ ದೇವತೆಯ ಆರಾಧನೆಯನ್ನು ಮಾಡಲು ಪ್ರಯತ್ನ ಮಾಡ್ತಾನ. ಮತ್ತು ಆ ದೇವತೆಯಿಂದ ನನ್ನ ಮೂಲಕವೇ ನೇಮಿಸಲ್ಪಟ್ಟ ಆ ಇಚ್ಛಿತ ಭೋಗಗಳನ್ನು ನಿಸ್ಸಂದೇಹವಾಗಿ ಪಡೆಯುತ್ತಾರೆ. ಸಂದೇಹ ಇಲ್ಲ ಅಂದ್ರು ಅರ್ಜುನ. ಯಾವನು ಯಾವ ದೇವತೆಗಳನ್ನ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಉಪಾಸಿಸುವನೋ ಅವನಿಗೆ ಆ ದೇವತೆಗಳಲ್ಲಿಯೇ ಮತ್ತಷ್ಟು ಶ್ರದ್ಧೆ ಉಂಟಾಗುವಂತೆ ಮಾಡುತ್ತೇನೆ. ಅವ್ರು ಮಾಡಂಗಿಲ್ಲ, ನಾನು ಮಾಡ್ತೇನೆ. ನಾನು ನಿನ್ನ ಮೇಲೆ ನೀನೆಷ್ಟು ಶ್ರದ್ಧೆ ಇಟ್ಟಿದ್ದೆ, ವಿಶ್ವಾಸ ಇಟ್ಟಿದ್ದೆ, ಭಕ್ತಿ ಇಟ್ಟಿದ್ದೆ, ನಿನ್ನ ಭಕ್ತಿಗೆ ಅವರು ಕೂಡ ಅಷ್ಟೇ ಶ್ರದ್ಧೆ, ವಿಶ್ವಾಸ, ಭಕ್ತಿ ಬರಬೇಕಾಗಿದ್ರೆ ಅದು ನಾನೇ ಕಾರಣ ಅಂತ, ಪರಮಾತ್ಮನೇ ಕಾರಣ. ನೀನೇ ತಗೊಂಡು ದೇವತೆಯಿಂದನೇ ಇಂಥದ ಫಲ ಸಿಕ್ತು ಅಂದಿ, ದೇವತೆಯಿಂದ ಸಿಕ್ಕಿಲ್ಲ, ಪರಮಾತ್ಮನಿಂದ ಸಿಕ್ಕದ್ದು. ಹೀಗೆ ಆ ದೇವತಾ ಭಕ್ತನು ನನ್ನಿಂದಲೇ ಸ್ಥಿರ ಮಾಡಲ್ಪಟ್ಟ ಶ್ರದ್ಧೆಯುಳ್ಳವನಾಗಿ ತನ್ನ ಇಷ್ಟ ದೇವತೆಯ ಆರಾಧನೆಯನ್ನು ಮಾಡುತ್ತಾನೆ. ನಿಜವಾಗಿ ನೋಡಿದರೆ ಅವನಿಗೆ ನನ್ನ ಇಷ್ಟ ದೇವತೆಯಿಂದ ಬಂದ ಫಲಗಳು ದೇವತೆಗಳಿಂದಲ್ಲ, ನನ್ನಿಂದ. ದೇವತೆಗಳಿಂದಲ್ಲ, ನನ್ನಿಂದ.
ಇದು ಸರಿ ಏನ್ರಿ ಅಂದರೆ ಸರಿ ಅಂತ ನಾವು ಅರ್ಥ ಮಾಡಬೇಕು, ಅನುಭವ ಮಾಡಬೇಕು. ಈಗ ನಮಗೆ ಬೆಳಕು ಬರ್ತದೆ, ಬೆಳಕು ಅಂತ ಪ್ರಕಾಶ ಬರ್ತದೆ. ಪ್ರಕಾಶ ಬರೋದು ಉಪಾಧಿಗಳಿಂದ ಅಂತ ನಾವು ತಿಳ್ಕೊಂಡಿವಿ. ಆ ಲೈಟಿನಿಂದ ಬೆಳಕು ಬಂತು, ದೀಪದಿಂದ ಬೆಳಕು ಬಂತು, ಚಂದ್ರನಿಂದ ಬೆಳಕು ಬಂತು, ಸೂರ್ಯನಿಂದ ಬೆಳಕು ಬಂತು ಅಂತ ನಾವು ಅಂತೀವಿಲ್ಲ. ಅದಕ್ಕೆ ಮೂಲ ಯಾವುದು? ಅಗ್ನಿ ಅಲ್ಲ. ಆ ಅಗ್ನಿಯ ಶಕ್ತಿಯಿಂದ ಉಪಾಧಿಗಳಲ್ಲಿ ಪ್ರತಿಬಿಂಬಿಸಿ ನಮಗ್ ಬಂದು ವಿನ ನೇರವಾಗಿ ಬಂದಿಲ್ಲ ಅಷ್ಟೆ. ನೇರವಾಗಿ ಬಂದ್ರೆ ಏನಾಗ್ತಿತ್ತು ಅಂದ್ರೆ, ನೇರವಾಗಿ ಕೆಲವು ಬಂದ್ರೆ ಅನಾಹುತ ಆಗ್ತಾವ. ಅನಾಹುತ. ಈಗ ಈ ಲೈಟು ಬೆಳಕಾದ, ಇದ್ರಾಗ ಕಾಣಲಾರ್ದಂಗೆ ವಿದ್ಯುತ್ ಅದ. ಆ ವಿದ್ಯುತ್ ನೇರವಾಗಿ ನಮಗೆ ಬೆಳಗಬೇಕಂದ್ರೆ ಮುಟ್ಟಿದವರೆಲ್ಲ ಸತ್ತು ಹೋಗ್ತಿದ್ವಿ, ಹೌದಲ್ರಿ? ಅದೇ ವಿದ್ಯುತ್ ಉಪಾಧಿಗಳ ಮೂಲಕ ಬಂದಾಗ ನಮ್ಮನ್ನು ಬೆಳಗ್ತದ, ಸಂತೋಷ ಪಡಿಸ್ತದ, ಆನಂದ ಕೊಡ್ತದ. ಅದೇ ನೇರವಾಗಿ ಮುಟ್ಟಿದ್ರೆ ನಮ್ಮನ್ನು ಕೊಲ್ಲಿ ಬಿಡ್ತದೆ. ಹಾಗೆ ಇಲ್ಲಿಯೂ ಕೂಡ ವಿಚಾರ ಏನಂದ್ರೆ, ದಯಾಮಯನಾದ ಪರಮಾತ್ಮನು ನೀನು ಶ್ರದ್ಧೆ ವಿಶ್ವಾಸ ಸರ್ವಾಂತರ್ಯಾಮಿ, ನೀನೇ ನೋಡು ಎಲ್ಲ ಕಡೆ ಇದ್ದಿ ಅಂತ ನೀನು ಮಾಡಿದ್ದಾದರೆ ಆತನೇ ನಮ್ಮನ್ನು ಬಂದು ಉದ್ಧಾರ ಮಾಡ್ತಾನೆ ವಿನಃ ನೀನು ಅವನಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಅದಂಗ ಸಾಧ್ರಿ ಅಂದ್ರೆ ಭಾಳ ಸಲ ದೃಷ್ಟಾಂತ ಹೇಳಿ, ತಾಯಿ ಒಂದು ಸಣ್ಣ ಮಗು ಇತ್ತು. ತಾಯಿ ಮೇಲ್ಗಡೆ ಮಹಡಿಯಲ್ಲಿದ್ಲು, ಮಗು ಕೆಳ ಮಹಡಿಯಲ್ಲಿತ್ತು. ನಡು ಮಧ್ಯದಲ್ಲಿ ಒಂದು ಮಹಡಿ ಅವರಿಬ್ಬರಿಗೆ ಏನಾಯ್ತು, ಮರೆ ಮಾಚಿತ್ತು ನೋಡಿ. ತಾಯಿ ಮೇಲೆ ಹೇಳ, ಮಗು ಕೆಳಗಾದ. ಒಂದು ವೇಳೆ ತಾಯಿ ರೋಧನ ಮಾಡಲಿಕ್ಕೆ ಅಮ್ಮ 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 ಅಂತ ಒದರಿತು ಅಥವಾ ಅಳಲಿಕ್ಕೆ ಪ್ರಾರಂಭ ಮಾಡಿತು ಅಂದಾಗ ಈ ಶಬ್ದವನ್ನ ತಾಯಿ ಕೇಳಿ ಮಗುನೇ ತಾಯಿನ ಹುಡುಕ್ಯಂತ ಹೋಗ್ತದೋ, ತಾಯಿನೇ ಮಗುನ ಕಡೆ ಬರ್ತಾಳೋ? ತಾಯಿನೇ ಮಗುವಿದ್ದರಿಗೆ ಓಡೋಡಿ ಓಡೋಡಿ ಬಂದು ಮಗುವಿನ ಹತ್ತಿರ ಹೇಗೆ ಬರುತ್ತದೆ, ಅದೇ ರೀತಿಯಾಗಿ ತಾಯಿ ಹಿಡಿದು ಮಗುವಿನ ಹತ್ತಿರ ಬರಬೇಕು ವಿನಃ ಇದೇ ಉತ್ತಮವಾದ ಮಾರ್ಗ. ನಾವು ಭಗವಂತನಲ್ಲಿ ಹೋಗೋದು ಬೇಕಾಗಿಲ್ಲ, ಭಗವಂತನೇ ನಮ್ಮಲ್ಲಿ ಬರಬೇಕು. ತಾಯಿಯೇ ನಮ್ಮಲ್ಲಿ ಬರಬೇಕಂದ್ರೆ ನಾವು ಕೂಗಬೇಕು, ಇಲ್ಲ ನಮ್ಮ ದುಃಖದಿಂದ ದುಃಖವನ್ನು ವ್ಯಕ್ತಪಡಿಸ್ಬೇಕು. ತಾಯಿ ಬರ್ತಾಳಿಲ್ಲ. ಈ ತಾಯಿಗೆ ಇಷ್ಟು ಜ್ಞಾನ ಆದ ಅಂದಾಗ ಭಗವಂತನಿಗೆ, ಆ ಶಕ್ತಿಗೆ, ದೇವತೆಗಳಿಗೆ ಗೊತ್ತಿಲ್ಲೇನು ಅವರಿಗೆ? ಆದ್ರೆ ನಮಗೆ ಅಳೋನು ಗೊತ್ತಿಲ್ಲ, ಹೆಂಗ ಕೂಗಬೇಕಂತನೂ ಗೊತ್ತಿಲ್ಲ. ಹೆಂಗ ಅಳಬೇಕು, ತಾಯಿ ಬರ್ಬೇಕಂದ್ರೆ ಅಳು ಹೆಂಗಿರ್ಬೇಕು, ಅದು ಕೂಗು ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಯಾರ ಕೂಗ್ತಿರೋದು ಬಿಡು ಅಂತೇಳಿ ತಾಯಿ ಅಲ್ಲೇ ಕುಂದಿರ್ತಾಳೆ. ಅಲ್ಲಿ ಏನದ, ಅದು ತಾಯಿ ಮಗುವಿನ ಮಧ್ಯದಲ್ಲಿ ಹೃದಯ ಪ್ರೇಮ. ಅದು ಆ ಪ್ರೇಮವೇ ತಾಯಿಯನ್ನ ಇಳಿದು ಬರಂಗ್ ಮಾಡ್ತಿಲ್ಲ. ಅದಕ್ಕೆ ಮಹಾತ್ಮರು ಭಕ್ತಿ ಇಲ್ಲದ ಗುಡಿ ಸುತ್ತಿದಡೇನು ಫಲವಯ್ಯ ಅಂದ. ನೀನು ಭಕ್ತಿ ಇಲ್ಲದೆ ಸುಮ್ಮನೆ ಗುಡಿ ಸುತ್ತಾಡ್ಕೊಂತ ಹೋದ್ರೆ ನಿನಗೇನು ಫಲ ಕೊಡ್ತು ಅಂದ್ರೆ, ಎತ್ತು ಗಾಣವನ ಸುತ್ತಿ ಬಂದಂತ ಸರ್ವಜ್ಞ. ಸುಮ್ಮನೆ ಗುಡಿ ಸುತ್ತೋದೊಂದೇ ಕಲ್ತದ್ದಿ, ಅದಕ್ಕೇನು ಫಲ ಅದೇನಂದ್ರೆ ಫಲ ಇಲ್ಲ. ಗಾಣದ ಎತ್ತನು ಕೂಡ ತಿರುಗ್ತಲ್ಲ, ಗಾಣ ಸುತ್ತ ತಿರುಗ್ತದೆ, ಅದಕ್ಕೇನು ಫಲ ಅದೇನು? ಅದರಂತೆ ನೀನು ಚಿತ್ತವಿಲ್ಲದ ಗುಡಿಯ ಸುತ್ತಿದೊಡೆಯನು ಫಲ ಅಂದರು. ಆ ಭಗವಂತನ ಮೇಲೆ, ಪರಮಾತ್ಮನ ಮೇಲೆ ನಿಷ್ಠೆ ನಿನಗಿಲ್ಲ, ನೀ ಎಷ್ಟು ತಿರುಗಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಅದಕ್ಕೆ ಯಾವಾಗಲೂ
ತಾತ ಒಂದು ಮಾತು ಹೇಳ್ತೀನಲ್ಲ, ಧೂಪ ಇಲ್ಲ ದೀಪಿಲ್ಲ ಬಂದೆ ನಿನ್ನ ಗುಡಿಗೆ, ವರವಿಲ್ಲ ಶಾಪವಿಲ್ಲ ನಡಿ ನಿನ್ನ ಮನೆಗೆ. ಇದು ಧೂಪ ದೀಪ ಅಂದ್ರೆ ಬರೇ ಎಣ್ಣೆ ಕಾಯಿ ಊದ್ಬತ್ತಿ ಅಂತಲ್ಲ, ಹೃದಯ ಅಂದ್ರೆ ಮನಸ್ಸು. ಮನಸ್ಸು ಭಗವತ್ ಚಿಂತನೆಯಲ್ಲಿ ನಡಿಬೇಕು. ಆಗ ಪರಮಾತ್ಮನು ಯಾವ ರೀತಿಯಿಂದ ಉಪಾಸನೆ ಮಾಡಿದರೂ ಪರಮಾತ್ಮನು ತನ್ನ ನಿರಾಕಾರವೆಂಬ ಅಂತಸ್ತನ್ನು ಬಿಟ್ಟು ಬರ್ತಾನೆ. ಮೇಲೆ ಅಂತಸ್ನಾಗ ತಾಯಿ ಆಳಲ್ಲ, ಕೆಳ ಅಂತಸ್ನಾಗ ಮಗಳಲ್ಲ. ಈಗ ಅಂತಸ್ತನ್ನ ಬಿಟ್ಟು ತಾಯಿ ಬಂದಲಿಲ್ಲ. ಅದಂತೆ ಪರಮಾತ್ಮ ಯಾವ ಅಂತಸ್ತಿನಲ್ಲಿ ಅಂತ ಹೇಳಿದ್ರೆ, ಪರಮಾತ್ಮನು ನಿರಾಕಾರವೆಂಬ ಅಂತಸ್ತು. ಅವನಿಗೆ ಆಕಾರದೇನು ಇಲ್ಲಲ್ಲ. ಆವಾಗ ಅದನ್ನು ಬಿಟ್ಟು, ನಿರಾಕಾರವನ್ನು ಬಿಟ್ಟು ಆಕಾರವನ್ನು ತೊಟ್ಟು ಇಷ್ಟ ದೇವತೆಯ ರೂಪಕ್ಕೆ ಬಂದು ಇಳಿಯುತ್ತಾನೆ ಆ ಭಗವಂತ. ಅಲ್ಲಿ ದೇವತೆಗಳಾರಂತರೋ ಪರಮಾತ್ಮನಲ್ಲಿ, ಪರಮಾತ್ಮನೇ ಅದ, ಆ ಶಕ್ತಿನೇ ಅದ. ಇದು ಕೇವಲ ಭಾವನೆ ಮಾತ್ರವಲ್ಲ, ಇದು ವಿವೇಕಹೀನನು ಇದನ್ನು ತಿಳಿಯಲಾರ. ಯಾರಿಗೆ ವಿವೇಕ ಇಲ್ಲ, ಮೂರ್ಖಂಗೆ 100 ಕಾಲ ಪೇಳಿದ ಬುದ್ಧಿ, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯ್ತು ಸರ್ವಜ್ಞ. ಎಷ್ಟನ್ನ ಹೇಳು, ಯಾಕ? ಅವ್ರ ತಪ್ಪಲ್ಲ, ಅವ್ರ ಮನುಷ್ಯರೇ. ಆದ್ರೆ ಜನ್ಮ ಸಂಸ್ಕಾರದ ಬುದ್ಧಿ ಸರಿ ಇಲ್ಲಲ್ಲ. ಅವ್ರಿಗೆ ಎಷ್ಟು ಸಲ, 1 ಸಲ ಅಲ್ಲ, 2 ಸಲ ಅಲ್ಲ, 100 ಸಲ ಹೇಳು. ಕಲ್ಲಿನ ಮೇಲೆ ಮಳೆ ಸುರಿದಂತಾಯಿತು ಎಂದನೆ ಮೆತ್ತಗಾತದ, ಮತ್ತಿಟ್ಟು ಬಿರುಸಾತದ. ಇದಕ್ಕಾಗಿ ಅವಿವೇಕಿ ಬುದ್ಧಿಗನುಸಾರವಾಗಿ ಭಕ್ತನು ಇದನ್ನು ಗುರುತಿಸಲಾರದೆ ಹೋದರೂ ಪರಮಾತ್ಮನೇ ಗುರು ರೂಪದಿಂದ ತಿಳಿಸಿಕೊಡುತ್ತಾನೆ. ಅಜ್ಞಾನಿಗಳಾದ ಕರ್ಮ ಸಂಗಿಗಳಿಗೆ ಬುದ್ಧಿ ಭೇದವನ್ನುಂಟು ಮಾಡಬಾರದೆಂದು ಗುರುಗಳು ಹೇಳಕತ್ತರು ನೋಡ್ರಿ. ಅದಕ್ಕೆ ದೇವತೆಗಳಲ್ಲಿ ಗುರುಗಳಲ್ಲಿ ಭೇದ ಬುದ್ಧಿ ಮಾಡಬಾರದು. ಇನ್ನು ದೇವತೆಗಳಲ್ಲಿ ಭೇದ ಮಾಡು, ಗುರುನಾಥನಲ್ಲಿ ಎಂದು ಭೇದ ಮಾಡಂಗಿಲ್ಲ ಅಂತ. ಯಾಕಂದ್ರೆ ಅವನೇ ಹೇಳ್ಕೊಡೋನಲ್ಲ. ದೇವತೆಗಳಂದ್ರೆ ಯಾರು, ಅಲ್ಲಿ ಇರೋರು ಯಾರು, ಅಲ್ಲಿ ಏನು ಫಲ ಅದ ಏನು ಇಲ್ಲ ಅನ್ನೋದನ್ನ ದೇವತೆಗಳು ತಿಳಿಸ್ಕೊಟ್ರು, ಗುರುನಾಥ ತಿಳಿಸ್ಕೊಟ್ನು. ಹಾಗಾಗಿ ಅಂಥವ್ರನ್ನ ಯಾಕ್ರಿ ಗುರುನಾಥ ಕೈ ಹಿಡಿಬೇಕು? ಮೂರ್ಖರ ಅಲ್ಲ, ಬಿಡಬೇಕಲ್ಲ. ಆದ್ರೆ ಹಂಗೆಲ್ಲ ಅಂತ ನೇಮ ಓದಂಗಿಲ್ಲ. ಯಾಕಂದ್ರೆ ಸರ್ವರಿಗೂ ಲೇಸನ ಬಯಸುವ ಅವನೇ. ಒಂದ್ಸಲ ರಾಮಕೃಷ್ಣ ಪರಮಹಂಸರಲ್ಲಿ ಪ್ರತಿನಿತ್ಯ ಅಫೀಮಂತ ಇರ್ತಾವ ತಿನ್ನವು. ಈ ಗುಟಗ ಅವು ಬಂದವಲ್ಲ, ಅದ್ರಂಗ ಅಫೀಮಂತ. ಮತ್ತೆ ಅಫೀಮ ತಿನ್ನದಾದ ಅಲ್ಲದೆ ಮೇಲೆ ಮದ್ಯನೂ ಸೇವನೆ ಮಾಡ್ತಿದ್ದ, ಕುಡಿತಿದ್ದ. ಆವಾಗ ಇತರ ಶಿಷ್ಯರ ವಿಚಾರ ಬಂತು, ಇವನೊಬ್ಬ ಅಯೋಗ್ಯ ಶಿಷ್ಯನ, ಅಯೋಗ್ಯನ, ಇಂಥವನು ಇಲ್ಲಿ ಯಾಕೆ ಬರ್ತಾನ? ಗುರುಗಳಾದ್ರೂ ಕೂಡ ಅಂಥವ್ರನ್ನ ಯಾಕೆ ಕರ್ಕೊಂತಾರೆ ಅಂತ ಗುರುಗಳ ಮೇಲೆ ಅಸಹ್ಯ ಪಟ್ರು. ಉಳಿದ ಶಿಷ್ಯ ಅಸಹ್ಯ ಪಟ್ಟಾಗ ರಾಮಕೃಷ್ಣ ಪರಮಹಂಸರಂದ್ರು, ಅಸಹ್ಯ ಪಡಬಾರ್ದಪ್ಪ, ಇರ್ಲಿ. ಯಾಕಂದ್ರೆ ಅವನು ಯಾವಾಗಲೂ ನಮ್ಮಲ್ಲಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು. ನೀನು ಇಂಥ ಅಫೀಮ ತಿಂತಿದ್ದಿ, ಮದ್ಯ ಸೇವನೆ ಮಾಡ್ತಿದ್ದಿ, ದುರ್ಬುದ್ಧಿಯವನು ಇಲ್ಲಿಂದ ದೂರವಾಗಿರೋ ಸಮೀಪ ಬರಬಾರ್ದಂತ ಹೇಳಬಾರ್ದು. ಯಾಕಂದ್ರೆ ಅವನಿಗೆ
ನಮ್ಮ ಹತ್ತಿರ ನಿಮ್ಮ ಹತ್ತಿರ ಬರ್ತಾ ಬರ್ತಾ ಇದ್ದ ಅಂದರೆ ಒಂದಿಲ್ಲ ಒಂದು ದಿನ ಅವನಿಗೆ ನಮ್ಮನ್ನ ನೋಡಿ ಅದನ್ನು ಬಿಡಬಹುದು ವಿನಃ ಇಲ್ಲಂದ್ರೆ ಅವನಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಉದ್ದೇಶಕ್ಕಾಗಿ ಅಂಥವರಿಗೆ ಅವಕಾಶ ಇಲ್ಲಿ ಕೊಡ್ತೀವಿ ವಿನಃ ಇಲ್ಲಂದ್ರೆ ನಾನ್ಯಾಕೆ ಅವನಿಗೆ ಅವಕಾಶ ಕೊಡಲಿ ಅಂತ ಹೇಳಿದ್ರು ನೋಡ್ರಿ. ಹಂಗೆ ಗುರುನಾಥ ಇಲ್ಲಿ ದುರ್ಬುದ್ಧಿ ಉಳ್ಳಂಥವನ್ನ ಕೂಡ ಯಾಕೆ ಅವ್ರ ಹತ್ತಿರ ಕರ್ಕಂತಾರಂದ್ರೆ ಒಂದಿಲ್ಲ ಒಂದಿನ ಸದ್ಬುದ್ಧಿ ಸತ್ಸಂಗದ ಮರ್ಮ ಅವನಿಗೆ ಅರ್ಥ ಆಗುತ್ತದೆ. ನಾವೇನ್ ತಿಳ್ಕೊಂತೀವಿ, ನಾವೇನ್ ತಿಳ್ಕೊಂಡಾಗ ಅವ್ರಿಲ್ಲಪ್ಪ ಅಂತ ಛೇ ಅವ್ರು ಬೇರೆ ನಾವು ಬೇರೆ ಅಂತೀವಿ. ನಮ್ಗೆ ಅನಿಸ್ತದಿಲ್ಲ, ಅವ್ರಿಗೆ ಹೆಂಗ ಅನಿಸ್ತು ನಮ್ಗೆ ಹೆಂಗ ಅನಿಸ್ತದ. ಅದನ್ನ ತಿದ್ದದು ಶಾಲೆಗೆ ಮಕ್ಕಳನ್ನ ಯಾಕೆ ಕಳಿಸ್ತೀವಿ? 1 ಲಕ್ಷ 2 ಲಕ್ಷ 3 ಲಕ್ಷ 10 ಲಕ್ಷ ಯಾಕೆ ಖರ್ಚು ಮಾಡ್ತಾರೆ? ಅವು ಬುದ್ಧಿ ಕಲಿತು ಮನೆಗೆ ಬರ್ತಾವಂತಾನೆ ಕಲಿಸ್ತಿಲ್ಲ, ಬುದ್ಧಿ ಕಲಿತಾರ ಅಂತಾನೆ ಕಳಿಸ್ತೀವಿ. ಮನೇಲಿದ್ರೆ ಅದು ಕಲಿತಾರೇನವ್ರು? ಅದರಂತೆ ಸತ್ಸಂಗದಿಂದ ದೂರ ಆದವರು ಅವರು ಎಂದಾದ್ರೂ ಕೂಡ ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆದ್ರೇನು? ಅಲ್ಲಿ ಹೋಗ್ತಾ ಬರ್ತಾ ಅವಕಾಶ ಇದ್ದಾಗ ಮಾತ್ರ ಸಾಧ್ಯ ಆಗ್ತದ. ಆ ಕಾರಣದಿಂದ ರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯರಿಗೆ ಹೇಳಿದರು ಅಂತ ಒಂದು ದೃಷ್ಟಾಂತ ಬರ್ತದ. ಹೀಗೆ ಅನಂತ ರೀತಿಯಿಂದ ವಿಚಾರ ಮಾಡಿದರೆ ಎಲ್ಲ ಶಕ್ತಿ, ಎಲ್ಲ ಜೀವಿಗಳ ಕೋರಿಕೆಗಳು ಅನಿಸಿಕೆಗಳೇನವ ಅವೆಲ್ಲವನ್ನ ನೆರವೇರಿಸುವಂತ ಅಪಾರ ಶಕ್ತಿ ಒಬ್ಬ ಪರಮಾತ್ಮನಲ್ಲಿದೆ. ಅಪಾರ ಶಕ್ತಿ ಅಂದ್ರೆ ಅಳತೆ ಇಲ್ಲದಂತ. ಅದನ್ನ ವಿಚಾರ ಮಾಡಿದರೆ ಆ ಒಂದು ಶಕ್ತಿಗಳು ಏನವ ಒಬ್ಬೊಬ್ಬ ದೇವತೆಗಳ ಮುಖಾಂತರವಾಗಿ ಬೇರೆ ಬೇರೆ ರೂಪದಿಂದ ಕಾಣ್ತಾರಷ್ಟೆ. ದೀಪದಲ್ಲಿ ವಿದ್ಯುತ್ ಏನದ ಬಲ್ಫಿನ ನಾನಾ ರೂಪದಿಂದ ಬೇರೆ ಬೇರೆ ಕಾಣ್ತದಿಲ್ಲ. ಇಲ್ಲ ಉದ್ದಕ್ಕೆ ಕಾಣ್ತದೆ, ಈ ಚೌಕ ಕಾಣ್ತದೆ, ಅಲ್ಲಿ ಗುಂಡು ಕಾಣ್ತದೆ. ಅದು ಉದ್ದನಿಲ್ಲ, ಚೌಕನಿಲ್ಲ, ಗುಂಡನಿಲ್ಲ, ಅದು ನಿರಾಕಾರ. ಆಕಾರದಲ್ಲಿ ಬಂದಾಗ ಆ ರೀತಿ ಬೇರೆ ಬೇರೆ ಕಾಣ್ತಾವ. ಅದರಂತೆ ಇಲ್ಲಿ ಕೂಡ ಪರಮಾತ್ಮನೇ ವಿಗ್ರಹ ಆರಾಧನೆಯ ರಹಸ್ಯವನ್ನು ಕುರಿತು ಈ ಒಂದು ಸಂಗತಿಯನ್ನು ವಿಚಾರ ಮಾಡಬೇಕು ಅಂತ ಅಲ್ಲಿ ಹೇಳಿ, ಒಂದು ದಿನ ರಾಜನು ಆರ್ಯ ಸಮಾಜಕ್ಕೆ ಸೇರಿದವನಾಗಿ ಅವನಿಗೆ ವಿಗ್ರಹ ಆರಾಧನೆ ಎಂದರೆ ಅಸಹ್ಯ. ಮೂರ್ತಿ ಪೂಜೆ ಮಾಡ್ಕೊಂಡು ಬಹಳ ಅಸಹ್ಯ ಪಡೋನು. ಒಂದು ದಿವಸ ಗುರುಗಳು ಬಂದು ಪ್ರವಚನ ಮಾಡುವಾಗ ವಿಗ್ರಹ ಆರಾಧನೆಯ ಮಹಿಮೆಯನ್ನೇ ಒತ್ತಿ 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 ಹೇಳ್ತಿದ್ರು. ಅದನ್ನು ಕೇಳಿ ಇವನಿಗೆ ಅಸಹ್ಯ ಆಗ್ತದೆ, ಏನು ಮೂರ್ತಿ ಪೂಜೆ ಮಾಡೋದು. ಆಗ ಒಂದಿನ ಪ್ರವಚನ ಮುಗಿದ ಮೇಲೆ ಸಭೆಯಲ್ಲಿ ರಾಜ ಹೇಳಿದ, ಸ್ವಾಮಿ, ವಿಗ್ರಹ ಆರಾಧನೆ ಅದು ಶಾಸ್ತ್ರೀಯವೇ ಅಥವಾ ಅಶಾಸ್ತ್ರೀಯವೇ ಅಂತ ಕೇಳಿದ. ಆಗ ಸ್ವಾಮಿಗಳು ಹೇಳಿದ್ರು, ಚಿತ್ತವೃತ್ತಿಗೆ ಅನುಕೂಲಿಸುವಂತೆ ವಿಗ್ರಹ ಆರಾಧನೆಯು ಶಾಸ್ತ್ರ ಸಮ್ಮತವಲ್ಲ ಅಂತ ಹೇಳಿದ್ರು. ಚಿತ್ತವೃತ್ತಿ ಅಂದ್ರು ಅದಕ್ಕೆ ಸಹಾಯ ಆಗುತ್ತದೆ ಅಂತ ಶಾಸ್ತ್ರ ಹೇಳ್ತದ, ಅದೇ ಅಂತಿಮ ಸಾಧನೆ ಅಂತ ಹೇಳಿಲ್ಲ ರಾಜ ಅಂದ. ಅವಾಗ ಗೊತ್ತಾಯ್ತು ಅವನಿಗೆ. ಯಾಕಂದ್ರೆ ರಾಜನು ಬಹಳ ಸಂತೋಷ ಆಗಿ ಸಭೆಯ ಮುಗಿದು ಮನೆಗೆ ಹೋಗುವಾಗ ಸ್ವಾಮಿಗಳು ಮಂತ್ರಿಯನ್ನು ಕರೆದು ಅದ್ರ ಅನುಭವ ಬರಬೇಕಲ್ಲ, ರಾಜನ ಫೋಟೋ ತರಿಸಿ ಇವ್ರು ಯಾರು ಅಂತ ಕೇಳಿದ. ಮಂತ್ರಿ ಕೇಳಿದ, ಅವನ ಕೈಯಲ್ಲಿ ಫೋಟೋ ತೋರಿಸಿ,
ಮಂತ್ರಿ ಇದು ಮಹಾರಾಜರ ಫೋಟೋ ಅಂತ ಹೇಳ್ದ. ನಮ್ಮ ರಾಜರ ಫೋಟೋ ಇದೆ. ಸ್ವಾಮಿಗಳು ಹೇಳಿದ್ರು, ಆ ಫೋಟೋದ ಮೇಲೆ ಸ್ವಲ್ಪ ಹೂಗಳು ಅಂದರು. ಹೂಗಳು ಸ್ವಲ್ಪ. ಆಗ ಆ ಮಾತು ಹೇಳುವಾಗ ಪಕ್ಕದಲ್ಲಿ ಇದ್ದಂಥ ರಾಜನಿಗೆ ಕಿವಿಗೆ ಬೀಳಂಗೆ ಹೇಳ್ದ. ಮಂತ್ರಿ ಹೇಳಿದಾಗ ರಾಜನ ಕಿವಿಗೂ ಬೀಳಂಗೆ ಹೇಳ್ದ. ಆವಾಗ ಮಂತ್ರಿಯು ನಡಗ ಹತ್ತಿ ಸುಮ್ಮನಾದ, ನಡಲಿಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿ ಪಕ್ಕದಾಗ ರಾಜನಲ್ಲ, ಉಗುಳಿದರೆ ಸುಮ್ಮನೆ ತಾನೇನು. ಸ್ವಾಮಿಗಳಂದ್ರು, ಯಾಕಪ್ಪ ಮಂತ್ರಿ ಸುಮ್ಮನೆ ಅದಲ್ಲ ಅಂದ. ಮತ್ತೆ ಹೇಳಿದ್ರು ಉಗುಳಂದ್ರು. ಆಗ ಮಂತ್ರಿ ಹೇಳ್ದ, ಸ್ವಾಮಿ ಅದು ಮಹಾರಾಜರ ಫೋಟೋ ಅಂದ. ಉಗುಳ್ತಿದ್ದೆ, ಅದು ಮಹಾರಾಜರ ಫೋಟೋ. ನಾವು ಫೋಟೋವಿಗೆ ಪುಷ್ಪಮಾಲೆ ಹಾಕಿ ಪೂಜಿಸಿದರೆ ಮಹಾರಾಜರಿಗೆ ಸನ್ಮಾನ ಮಾಡಿದಂತೆ, ಹೌದಲ್ಲ? ಹೂವಿನ ಹಾರ ಅದು ಇಲ್ಲಿ ಫೋಟೋಕ್ಕೆ ಮಾಡಿದ್ರೆ ಮಹಾರಾಜ ಮಾಡಿದಂಗೆಲ್ಲ. ಇದು ಎಲ್ಲರ ಭಾವನೆ ಇಲ್ಲ ಅದು ನೋಡು. ಮತ್ತೆ ಉಗಿದರೆ ಅವಮಾನ ಮಾಡಿದಂತೆ, ಉಗಿಡಿದರೆ ಅವಮಾನ ಇಲ್ಲ ರಾಜ. ಮಹಾರಾಜನಿಗೆ ಸಂಬಂಧಪಟ್ಟಂತೆ ವಿಗ್ರಹವು ಸಹ ಪರಮಾತ್ಮನ ಫೋಟೋ ನೋಡು. ಏನು ವಿಗ್ರಹಗಳವ ಅವೆಲ್ಲ ಪರಮಾತ್ಮನ ಫೋಟೋ. ಅದಕ್ಕೆ ಮಾಡುವ ಪೂಜೆ, ಅಲಂಕಾರ, ಧೂಪ, ದೀಪ ಇದು ಯಾರಿಗೆ ಸಲ್ತಾವಂದ್ರೆ ರಾಜನ ಫೋಟೋಕ್ಕೆ ಹೋಮಾಲ ಹಾಕಿದ್ರೆ ರಾಜಗೆ ಹಾಕಿದಂಗೆ ಆಯ್ತಲ್ಲ. ರಾಜಗೆ ಉಗಿಡಿದ್ರೆ, ಫೋಟೋಕ್ಕೆ ಉಗಿಡಿದ್ರೆ ರಾಜನಿಗೆ ಉಗಿಡಿದಂಗೆ ಆಯ್ತಲ್ಲ. ಅದರಂತೆ ವಿಗ್ರಹ ಮಾಡುವಂಥದ್ದು ಯಾರಿಗೆ ಅಂದರೆ ನನಗೆ ಮಾಡಿದಂಗೆ. ಹಾಗಾಗಿ ವಿಗ್ರಹ ಆರಾಧನೆಯ ವಿಷಯವಾಗಿ ರಾಜನಲ್ಲಿದ್ದ ತಪ್ಪು ತಿಳುವಳಿಕೆಯನ್ನ ಆ ಸ್ವಾಮಿಗಳು ಹೇಳಿ ಅವನ ಬುದ್ಧಿಯನ್ನು ತಿದ್ದಿರು ಅಂತ. ಅದಕ್ಕಾಗಿ ಇಲ್ಲಿ ಕೂಡ ಮಲವಿಕ್ಷೇಪ ದೋಷವನ್ನು ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಅನಂತ ಸಾಧನೆಗಳನ್ನು ಯಾಕೆ ಹೇಳಿದರು ಅಂದರೆ ಅದಕ್ಕೋಸ್ಕರವಾಗಿನೇ ಹೇಳಿದ್ದು. ನೀನು ಅದನ್ನೇ ಬಿಟ್ಟು ಮೋಕ್ಷನೇ ಆಗ್ತದಂತ ಕುಂತೆಲ್ಲ, ಅದು ತಪ್ಪಾಗ್ಯದ, ಅದು ತಪ್ಪಾಗ್ಯದ. ಹೀಗೆ ಇನ್ನೊಂದು ದೃಷ್ಟಾಂತ ಹೇಳ್ತಾರೆ. ವಿವೇಕಾನಂದರು ಬಾಲ್ಯದಲ್ಲಿ ಅವರ ಜೀವನದಲ್ಲಿ ನಡೆದಂಥ ಒಂದು ಸಣ್ಣ ಪ್ರಸಂಗ. ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡುವ ಮೊದಲು ಅವರಿಗೆ ನರೇಂದ್ರನಾಥನೆಂದು ಹೆಸರಿತ್ತವರಿಗೆ. ಪೂರ್ವದಲ್ಲಿ ನರೇಂದ್ರ ಅಂತ ಕರಿತಿದ್ರು. ಅವರು ಜನ್ಮತಃ ದೈವಿ ಸಂಸ್ಕಾರವುಳ್ಳವರು, ದೇವತಾ ಆರಾಧಕರೆಲ್ಲರೂ ಅವರು. ಬಾಲ್ಯದಲ್ಲೇ ಬೆಳೆದು ಬಂದು ಅವೆಲ್ಲ. ಒಂದು ಹಳ್ಳಿಯಲ್ಲಿ ವಿದ್ಯಾ ಗಂಧವಿಲ್ಲದ ಸ್ತ್ರೀ ಪುರುಷರಿದ್ದರಿಗೆ ಒಬ್ಬ ಕ್ರೈಸ್ತ ಉಪದೇಶಕನು. ಆ ವಿದ್ಯೆನೂ ಇಲ್ಲ, ವಿದ್ಯೆದ ಗಂಧನಿಲ್ಲ, ಬುದ್ಧಿನಿಲ್ಲ. ಅಂತ ಊರಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಒಬ್ಬ ಕ್ರೈಸ್ತ ಧರ್ಮಗುರು, ನೀವು ಕಲ್ಲನ್ನು ದೇವರೆನ್ನುತ್ತೀರಿ ಅಂತಿರಲಿಲ್ಲ. ಇದು ನನ್ನ ಕೈಯ ಬೆತ್ತದಿಂದ ಹೊಡೆದರೆ ಅದು ನನಗೇನು ಮಾಡುತ್ತದೆ, ನೀವು ದೇವರಂತಾರಲ್ಲ. ಕೈಯ ಬಡಿಯಾದ ಬಡಿಗೆಯಿಂದ ದೇವರು ಹೊಡಿತೀನಿ, ದೇವ್ರು ನನಗೇನನ್ನು ಮಾಡ್ಬೇಕಲ್ಲ, ಮಾಡ್ತದೇನೋ ಇಲ್ಲ ಅಂದಾಗ ಅದು ಹೆಂಗಾತ ದೇವರು ಅಂತ ಕ್ರೈಸ್ತ ಧರ್ಮದ ಗುರು ಉಪದೇಶ ಮಾಡ್ತಿದ್ದ. ಅಂದ್ರೆ ತನ್ನನ್ನ ಹೊಡೆದವನನ್ನು ಏನು ಮಾಡಲಾರದ ಅಸಮರ್ಥ ದೇವರು ನಿಮ್ಮನ್ನು ಹೇಗೆ ಉದ್ಧಾರ ಮಾಡ್ತಾನ ಅಂತ ಅವ್ರಿಗೆ ಕಿವಿ ತುಂಬಿದ್ ನೋಡ್ರಿ. ಪಾಪ ವಿದ್ಯೆ ಗಂಧ ಮೊದಲೇ ಇಲ್ಲ. ಹಾಗೆ ಶಿವವಿಲ್ಲದ ಅಡವಿಯಲ್ಲಿ ನರಿಗಳು ಕೂಗಿಕೊಳ್ಳುವಂತೆ ಸಂಸ್ಕಾರವಿಲ್ಲದವರ ದೋಷಗಳನ್ನ
ಮುಂದೆ ಕ್ರೈಸ್ತ ಮತದಲ್ಲಿರುವ ಹಿರಿಮೆಯನ್ನು, ಧರ್ಮದಲ್ಲಿರುವ ದೋಷಗಳನ್ನು ಚಮತ್ಕಾರವಾಗಿ ತೋರಿಸಿ ಅವನೇನು ಮಾಡ್ತಿದ್ದ, ಅನ್ಯ ಧರ್ಮದವರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ಕೊಂತಿದ್ದ. ಅದೇ ಉದ್ದೇಶ. ಆ ಧರ್ಮವನ್ನು ಬಿಟ್ಟು ಈ ಧರ್ಮಕ್ಕೆ ಸೇರ್ತಂದ್ರೆ ಈ ಧರ್ಮ ಸತ್ಯ, ಇದು ಸುಳ್ಳು ಅಂತ ಯಾವನ್ ತಿಳ್ಕೊಂತಾನೋ ಅವನು ಮಾತ್ರ ಬರ್ತಾನೆ. ಬಲ್ಲೆರು ಯಾರು ಹೋಗ್ತಾರೆ ಹೇಳ್ರಿ? ಈ ಎಲ್ಲ ದೇಶದ ಮತಾಂತರ ನಡೆದಲ್ಲ, ಹಿಂಗೆ ನಡೆದ್ರು ಮತಾಂತರ. ಅವರು ಯಾರನ್ನ ಮುಗ್ಧರನ್ನ ಮತಾಂತರ ಮಾಡ್ತಾರೆ, ಶಾಣೆನೇ ಮಾಡ್ತಾರೆ, ಕಾಪಾಡ್ಕೊಡ್ತಾರೆ. ಅದಕ್ಕೆ ಅವ್ರು ನೋಡಿ ಆಯ್ಕೆ ಮಾಡಿ ಅಂತಲ್ಲಿ ಗಾಣ ಹಾಕ್ತಾರೆ, ಎಲ್ಲರಿಗೂ ಗಾಳ ಹಾಕೋದಿಲ್ಲ. ಹೀಗೆ ದೂರದಲ್ಲಿ ನಿಂತು ಇದೆಲ್ಲವನ್ನ ಕೇಳುತ್ತಿದ್ದ ಬಾಲ್ಯದ ನರೇಂದ್ರನಾಥ ಸ್ವಾಮಿಗಳು ಅವರ ಹತ್ತಿರ ಬಂದ, ಕ್ರೈಸ್ತ ಮತದ ಉಪದೇಶ ಗುರುಗಳ ಹತ್ರ ಬಂದು, ಕ್ರೈಸ್ತನ ಉಪದೇಶವನ್ನು ತಡೆದು ಈ ಏನು ಹೇಳಿದಲ್ಲಪ್ಪ ಅದನ್ನು ಹೇಳು ಅಂತ ಕೇಳಿದ್ರು. ನೀನು ಬೆತ್ತದಿಂದ ಹೊಡೆದರೆ ದೇವಾಲಯದಲ್ಲಿರುವ ದೇವರು ಏನು ಮಾಡುತ್ತಾನೆಂದು ಕೇಳ್ತಲ್ಲ, ಹಾಗಾದರೆ ನಾನು ನಿನ್ನನ್ನು ಬೆತ್ತದಿಂದ ಹೊಡೆಯುತ್ತೇನೆ, ನಿನ್ನ ಮತ ಏನು ಮಾಡ್ತದ ಅದನ್ನು ಹೇಳಂದ. ನಾನು ಹೊಡಿತೀನಿ, ನಿನ್ನ ಮತ ಏನ ಪ್ರತಿಕ್ರಿಯೆ ಕೊಡ್ಬೇಕಲ್ಲ. ನಮ್ಮ ದೇವರು ಪ್ರತಿಕ್ರಿಯೆ ಕೊಡಲಿಲ್ಲ, ದೋಷ ಅದ. ನಿಮ್ಮ ದೇವರು ಪ್ರತಿಕ್ರಿಯೆ ಕೊಡ್ತಾನ, ರಕ್ಷಣೆ ಮಾಡ್ತಾನಂದ್ರೆ ಏನ್ ಮಾಡ್ತಾನ ಅದು ನನಗೆ ಹೇಳಂತ ಯಾರು ನರೇಂದ್ರ ಅನ್ನುವಂಥ ವಿವೇಕಾನಂದರು ಕೇಳಿದಾಗ, ಆ ಉಪದೇಶಕನು ಇನ್ನೊಬ್ಬರು ಹೊಡೆದರೆ ಏಟನ್ನು ಶಾಂತ ರೀತಿಯಿಂದ ಸ್ವೀಕರಿಸಬೇಕೆಂದು ನಮ್ಮ ಮತ ಹೇಳ್ತದಂತ ಅವನು ಉತ್ತರ ಕೊಟ್ಟ. ನಿಮ್ಮ ದೇವರು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಂದ್ರೆ, ಪ್ರತಿಕ್ರಿಯೆ ಕೊಡೋದು ದೇವರಲ್ರಿ, ಎಲ್ಲವನ್ನ ಸಹಿಸಿಕೊಳ್ಳುವುದೇ ದೇವರಂತ ನಮ್ಮ ಮತ ಹೇಳ್ತದ ಅಂತ ಉತ್ತರ ಕೊಟ್ಟ. ಆಗ ನರೇಂದ್ರನಾಥ ದತ್ತರು, ಹೊಟ್ಟೆ ಪಾಡಿಗಾಗಿ ತಿರುಗುತ್ತಿರುವ ನಿನ್ನಂತ ಅಲ್ಪ ಮನುಷ್ಯನೇ, ಏಟನ್ನು ಶಾಂತದಿಂದ ಸಹಿಸುವುದಾದರೆ ದೇವರು ನಿನಗಿಂತ ಕಮ್ಮಿಯೇ. ನೀನು ಒಂದು ಏಟನ್ನು ಸಹಿಸಿದರೆ ಅವನು ಕೋಟ್ಯಾಂತರ ಏಟುಗಳನ್ನು ಸಹಿಸಬಲ್ಲನು ಎಂದು ಒಂದು ಏಟು ನಿನಗೆ ಹೊಡಿಲೇನಂತ ಕೇಳಿದ. ನೀನು ಒಂದು ಏಟನ್ನ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಸಾವಿರಾರು ಏಟುಗಳನ್ನ ಸಹಿಸಿಕೊಳ್ಳೋ ಶಾಂತ ಮೂರ್ತಿ ಅಂತ ಹೇಳ್ತಿದ್ದಲ್ಲ, ಅದು ನನ್ನ ಅನುಭವಕ್ಕೆ ಬರ್ಬೇಕಾದ್ರೆ ನಿನಗೊಂದು ಏಟು ಹೊಡಿತೀನಿ ಅಂದ್ರು ಅವರು. ನಾವು ಗೊತ್ತಾಗಬೇಕಲ್ಲ, ಅನುಭವಕ್ಕೆ ಬರಬೇಕು. ಆಗ ಆತನಿಗೆ ಬುದ್ಧಿಯನ್ನು ಹೇಳಿ, ಇದೇ ವಿಗ್ರಹ ಆರಾಧನೆಯ ರಹಸ್ಯ. ಹಿಂದೂಗಳು ವಿಗ್ರಹವನ್ನೇ ಪೂಜಿಸುವುದಿಲ್ಲ, ಅವರು ಪೂಜಿಸುವುದು ವಿಗ್ರಹದ ಮೂಲಕ ಪರಮಾತ್ಮನೇನು ಹೊರತು ಕಲ್ಲು ಕಟ್ಟಿ ಏನಲ್ಲ. ಕಲ್ಲಿನ ಮೂರ್ತಿ ಅವ, ಕಂಚಿನ ಮೂರ್ತಿ ಅವ. ಅವ್ರ ಪೂಜೆ ಯಾಕೆ ಮಾಡ್ತಾರಂದ್ರೆ ಅಲ್ಲಿ ಈ ಮೂರ್ತಿಗಳಂತ ನೋಡಿಲ್ಲ, ಪರಮಾತ್ಮ ಅಂತ ಭಾವಿಸಿ ಮಾಡ್ತಾರ. ಹಾಗಾಗಿ ತಿಳುವಳಿಕೆ ಇಲ್ಲದ ಜನರು ಪರಮಾತ್ಮನ ಸರ್ವ ಆತ್ಮ ಭಾವವನ್ನು ತಿಳಿಯದೆ ದೇವತೆಗಳನ್ನು ಪೂಜಿಸಿ ಪಡೆದ ಫಲವು ಅನಿತ್ಯವೆಂದು ಮುಂದೆ ಉಪದೇಶವನ್ನು ಮಾಡ್ತಾ ಹೋಗ್ತಾರೆ. ಈ ಫಲಗಳು ಹೇಗಿದೆ ಅಂದರೆ, ಇಲ್ಲಿ ಅಂತವತ್ತು ಫಲಂ ತೇಷಾಂ ತತ್ ಭವತಿ ಅಲ್ಪ ಮೇಧಸಾಂ ದೇವಾಂ ದೇವೈಜ ಯಾಂತಿ ಮದ್ಭಕ್ತ ಯಾಂತಿ ಮಾಂ ಅಂತ ಈ 23ನೇ ಶ್ಲೋಕದಲ್ಲಿ, ಅಲ್ಪ ಬುದ್ಧಿಯುಳ್ಳ ಅವರಿಗೆ ಈ ಫಲವು ಅಂತವುಳ್ಳದ್ದಾಗಿರುವುದು. ದೇವತೆಗಳನ್ನು ಆರಾಧಿಸುವವರು ದೇವತೆಗಳನ್ನು ಹೊಂದುತ್ತಾರೆ.
ನನ್ನನ್ನು ನೇರವಾಗಿ ಆರಾಧಿಸುವವರು ನನ್ನಲ್ಲೇ ಐಕ್ಯವಾಗುತ್ತಾರೆ. ಈ ಐಕ್ಯ ಸ್ಥಾನ ಏನಾದಂದ್ರೆ, ಮಳೆ ನೀರು ಸಮುದ್ರಕ್ಕೆ ಹೋದ್ಮೇಲೆ ಮುಗಿತಂತ ಪದ್ಯ ಆಡ್ತಾರಲ್ಲ, ಯಾವುದು, ನದಿಯು ಸಮುದ್ರಕ್ಕೆ ಹೋಗೋ ದೇವಿನ ಮರಳಿ ತಾನು ಪುಟ್ಟರಡಿ ಅಂದಂಗ, ಇಲ್ಲಿ ವಿವೇಕಿಗಳು ಅನಿತ್ಯ ಫಲವನ್ನು ಕೋರಿ ಪರಮಾತ್ಮನನ್ನು ಬಿಟ್ಟು ಕ್ಷುದ್ರ ದೇವತೆಗಳನ್ನ ಉಪಾಸಿಸಿ ಅವರಿಂದ ಪಡೆದುಕೊಂಡ ಫಲವು ಸ್ವಲ್ಪ ಸಮಯದವರೆಗೆ ಇರುವುದು. ಇಲ್ಲಿ ರಹಸ್ಯ ಏನಂದ್ರೆ, ಅಲ್ಲಿ ಫಲ ಅದ, ಆ ಫಲವನ್ನು ಪಡೆದುಕೊಳ್ಳುವುದು ನಾವು. ಆದ್ರೆ ಅವು ಎಷ್ಟು ಅಂದ್ರೆ ಸ್ವಲ್ಪ ಸಮಯ ಆ ಫಲಗಳು ಇರ್ತಾವ, ಮತ್ತೆ ಅವೆಲ್ಲ ನಾಶ ಹೋಗ್ತಾವ, ನಾಶ ಆಗ್ತಾವಿಲ್ಲ. ಆ ಕಾರಣದಿಂದ ಅದು ಸುಮ್ಮನೆ ಆಯ್ತೇನೋ ಫಲ ಅಂದ್ರೆ, ಬಹಳಷ್ಟು ಉಪಾಸನೆ ಮಾಡಿದಾಗ, ಉಪಾಸಿಸಿದಾಗ ಅದಕ್ಕೆ ತಕ್ಕಂತೆ ನಿನ್ನ ಭಕ್ತಿ ಇತ್ತು ದೇವತೆಗಳ ಮೇಲೆ ಅಂದ್ರೆ ಆ ಫಲ ಕೊಡ್ತಾರೆ, ಇಲ್ಲಂತಲ್ಲ. ಅದು ಶಾಶ್ವತವಾದುದಲ್ಲ. ಅನಿತ್ಯವೆಂದು ತಿಳಿದುಕೊಂಡು ದೇವತೆಗಳೇ ಸ್ವರೂಪದ ಅನಿತ್ಯರಾಗಿರುವಲ್ಲಿ ಅವರು ಕೊಡುವ ಪದಾರ್ಥಗಳು, ಅವರಿರುವ ಲೋಕಗಳು ಹೇಗೆ ನಿತ್ಯವಾಗಬಲ್ಲವು? ಅವ್ರು ಕೊಡೋ ಪದಾರ್ಥ ಏನೇ ಭೋಗ ಭಾಗ್ಯ ಎಲ್ಲ ಕೊಟ್ಟರು ಅವರೇ ದೇವತೆಗಳೇ ನಿತ್ಯ ಅಲ್ಲ ಅಂತ ಹೇಳಿದ್ರಲ್ಲ. ಅವ್ರ ಶರೀರಗಳು ಬೇರೆ ಅವ, ವ್ಯಾಪಾರ ಬೇರೆ ಅವ, ಫಲಗಳು ಬೇರೆ ಅವ. ಮತ್ತೆ ಅವರೇ ಅನಿತ್ಯ ಅಂದಾಗ ಅವ್ರು ಕೊಡ್ತಕ್ಕಂಥ ಫಲಗಳು ಶಾಶ್ವತವಾಗಿ ಹೆಂಗಿರ್ತಾವಂತ, ಶಾಶ್ವತವಾಗಿ ಇರಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರು ಇರುವ ಲೋಕಗಳು ಕೂಡ ಶಾಶ್ವತ. ಭಾಳ ದಿನ ಐತ್ರಿ, ತೆಗೆದು ನೋಡ್ರಿ ಲಿಸ್ಟಲ್ಲಿ ಇಂಥ ಊರಾಗ ಇಂಥ ಪೂಜಾರಿ ಅಂತವ್ರು ಇಲ್ಲಿ ಇದ್ರು ಮಲಾರದಲ್ಲಿ ಅಂತ ಓದೋಬ್ಬ. ಅವ್ರು ನೋಡಿದ್ರು, ಇಲ್ರಿ ಇಲ್ಲಿ ಮಲಾರದಲ್ಲಿ ಪೂಜಾರಿ ನಂಬರ್ ಯಾರಿಲ್ಲ ಈಗ ಯಾರಿಲ್ಲ ಇಲ್ಲಿ ಅಂದ್ರೆ, ಈಗ ಪೂಜಾರಿ ಯಾರೇನಲ್ಲಿ? ಆ ಪೂಜಾರಿ ಇಲ್ಲ ಅಂದ್ರೆ ಅವನ ಊರೂ ಇಲ್ಲ ಅಂತ ಅರ್ಥ ಆಯ್ತಲ್ಲ, ಅವರೂ ಇಲ್ಲ ಅಂತ. ಹೀಗೆ ವಿಚಾರ ಮಾಡಿದಾಗ ಪರಮಾತ್ಮನು ಭಕ್ತರಿಗೆ ಕೊಡುವ ನಿತ್ಯ ಫಲಗಳು ಅಲ್ಪ ದೇವತೆಗಳ ಭಕ್ತರಿಗೆ ದೊರೆಯಲಾರವು. ದೇವತೆಗಳನ್ನು ಉಪಾಸನೆ ಮಾಡುವವರು ದೇಹ ಬಿಟ್ಟ ನಂತರ ಅವ್ರ ಶರೀರ ಮತ್ತೆ ದೇವತೆಗಳಲ್ಲೇ ಸೇರ್ತದೆ. ದೇವತ್ವ ಶರೀರ ಬರ್ತದೆ ಅವರಿಗೆ, ಈ ಮಾನವರ ಶರೀರ ಬರೋದಿಲ್ಲ. ಬರ್ತದಂದ್ರೆ ಏನಾಯ್ತು, ಮತ್ತೆ ಹುಟ್ಟತಾರಂತ ಅರ್ಥ ಆಯ್ತು. ಹುಟ್ಟಿದ್ರೆ ಹುಟ್ಟಲ್ರಿ, ಅವ್ರು ದೇವತೆಗಳಾಗಿ ಹುಟ್ಟತಾರಲ್ಲ. ನಾವು ಸಾಮಾನ್ಯವಾಗಿ ಹುಟ್ಟೋರಿಗೆ ಕಷ್ಟ, ದೇವತೆಗಳಾಗಿ ಹುಟ್ಟಿದ್ರೆ ಆ ದೇವತ್ವ ಲೋಕದ ಭೋಗ ಭಾಗ್ಯ ಎಲ್ಲವೂ ಪ್ರಾಪ್ತಿ ಆಗ್ತದೆ. ಮೋಕ್ಷ ಪಡೆಯೋದಕ್ಕಿಂತ ದೇವತಾ ಆರಾಧನೆಯ ಫಲಗಳನ್ನು ಪಡೆಯುವುದು ಶ್ರೇಷ್ಠ ಅಂತ ಅನಿಸ್ಬೋದು ನಮ್ಗೆ. ಏನು ಕೊರತೆ ಇಲ್ಲಲ್ಲ, ನೀ ತಿಳ್ಕೊಂಡಿದ್ದಿ. ಪುರಾಣ ತೆಗೆದು ನೋಡು, ದೇವತೆಗಳಿಗೆ ಬಂದಂತ ಕಷ್ಟಗಳು ಮನುಷ್ಯರಿಗೆ ಬಂದಿಲ್ಲ, ಬಂದವಿಲ್ಲ ಅಂದಾಗ. ಮತ್ತೆ ಅಲ್ಲಿ ದೇವತ್ವ ಶರೀರ ಪಡೋರು ಕೂಡ ಇಲ್ಲಿ ಸಣ್ಣದಿತ್ತು ದುಃಖ, ದೊಡ್ಡ ದುಃಖ ಆಯ್ತು ನಿನಗ. ಆ ಕಾರಣದಿಂದ ನೀನು ನಿತ್ಯ ಸ್ವರೂಪನಾದ ಪರಮಾತ್ಮನನ್ನ ಭಜಿಸುವ ಅವರಿಗೆ ನಿತ್ಯ ಫಲಗಳೇ ದೊರೆಯುತ್ತವೆ. ನಿತ್ಯ ಫಲ ನೋಡು. ಸ್ಪಷ್ಟ ಆರಾಧಿಸುವ ಶ್ರಮವೂ ಸಮಾನವಾಗಿದ್ದರೂ ಅಲ್ಪ ದೇವತೆಗಳ ಆರಾಧನೆಯನ್ನು ನಿಂದಿಸುವುದೇ ಉದ್ದೇಶವಲ್ಲ. ಇದು ದೇವತೆಗಳನ್ನ ನಿಂದೆ ಮಾಡೋ ಉದ್ದೇಶ ಅಲ್ಲ. ನಿನಗೆ ಶಾಶ್ವತವಾದ ಸುಖ ಆನಂದ ಬೇಕಾ ಅಂತ ಬಡ್ದಾಡ್ತಲ್ಲ, ಅಂತ ಶಾಶ್ವತವಾದ ಆನಂದ ಆ ದೇವತೆಗಳಲ್ಲಿ ಸಿಗೋದಿಲ್ಲ ಅಂತ ಹೇಳಕೊಂಟಾವ. ದೇವತೆಗಳಲ್ಲಿ ಶಕ್ತಿ ಇಲ್ಲ, ಫಲ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತೇಳಿ
ದೇವತೆಗಳನ್ನು ನಿಂದೆ ಮಾಡೋದಿಲ್ಲ ವೇದಾಂತಿಗಳು. ಹಾಗಾಗಿ ಇದರ ಉದ್ದೇಶ ಏನಂದ್ರೆ ಪರಮಾತ್ಮನ ಉಪಾಸನೆ ದೇವತೆಗಳ ಉಪಾಸನೆಗಿಂತ ಬಹುಪಾಲು ದೊಡ್ಡದು ಅಂತ ಹೇಳುವ ಉದ್ದೇಶ ಏನಂದ್ರೆ, ಈಗ ಸಾಮಾನ್ಯವಾಗಿ ಒಂದು ಹಳ್ಳಿ ಇತ್ತು, ಹಳ್ಳಿಯಲ್ಲಿ ಬಹಳ ಅಸ್ತವ್ಯಸ್ತವಾಗಿತ್ತು, ಜನಸಂಖ್ಯೆ ಭಾಳ ಇತ್ತು. ಆವಾಗ ಅಲ್ಲಿರುವಂಥ ಬುದ್ಧಿವಂತಗ ವಿಚಾರ ಬಂತು, ನಮ್ಮೂರು ಯಾವಾಗ ಸುಧಾರಣೆ ಆಗ್ತದ, ಇಷ್ಟೆಲ್ಲ ಕೆಲಸ ಕಾರ್ಯಗಳಿಂದ ಹಾಳು ಬಿದ್ದದ, ಇದು ಸುಧಾರಣೆ ಆಗ್ಬೇಕಾದ್ರೆ ಏನು ಮಾಡಿದ್ರೆ ಆಗ್ತದ ಅಂತ ವಿಚಾರ ಮಾಡಿದ ಇದು ಇವೆಲ್ಲ ಒಂದೇ ಸಲ ವ್ಯವಸ್ಥೆ ಆಗ್ಬೇಕಾದ್ರೆ ಜಿಲ್ಲಾ ಪಂಚಾಯತಿಂದ ಆಗಲ್ಲ, ತಾಲೂಕ್ ಪಂಚಾಯತಿಂದಿಲ್ಲ, MLA ಫಂಡಿಂದ ಆಗಲ್ಲ, MP ಫಂಡಿಂದ ಆಗಲ್ಲ. ಏನು ಈ ವರ್ಷ ಅವರಿಷ್ಟು ಮಾಡ್ತಾರೆ, ಇನ್ನೊಂದಿಷ್ಟು ಮಾಡ್ತಾರೆ, ಪೂರ್ಣ ಮಾಡಕ್ಕಂತ ಸಾಧ್ಯ ಇಲ್ಲ. ಅವನು ಚತುರನಿದ್ದ, 4 ಮಂದಿಯಲ್ಲಿ ಕೂಡ ಅವನು ಬುದ್ಧಿವಂತನಾಗಿದ್ದ. ಒಂದು ವಿಚಾರ ಮಾಡಿದ, ತಮ್ಮ ಊರಿಗೆ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿಯನ್ನ ಕರೆಸ್ಬೇಕು ಅಂತ ವಿಚಾರ ಮಾಡಿದ. ಯಾರನ್ನ? ಮುಖ್ಯಮಂತ್ರಿನೇ ಕರೆಸ್ಬೇಕು. ಅದಕ್ಕೆ ಏನು ಮಾಡಿದ ಅಂದ್ರೆ, ಬೇಕಾದವ್ರನ್ನ ಹಿಡ್ಕೊಂಡು, ಮೊದಲೇ ಚತುರ ಬುದ್ಧಿ ಇತ್ತು, ಎಲ್ಲ ರೀತಿಯಿಂದ ಮುಖ್ಯಮಂತ್ರಿಗಳನ್ನ ತಮ್ಮ ಊರಿಗೆ ಬರಲಿಕ್ಕೆ ಆಹ್ವಾನ ಕೊಟ್ಟ. ಅವರ ಆಹ್ವಾನಕ್ಕೆ ಮಂತ್ರಿ ಹೇಳ್ದ, ಬಂದೇ ಬರ್ತಾನ. ಆಯ್ತಂದ. ಎಲ್ಲರೂ ಹೇಳಿದ್ರು, ಅಲ್ಲೋ ಅವರು ಬಂದ್ರೆ ಇರಕ ಕುಂದ್ರಕ ನಿಂದ್ರಕ ಏನು ವ್ಯವಸ್ಥೆ ಇಲ್ಲ, ಇಂಥ ಊರಿಗೆ ಅಂಥವ್ರು ಬಂದು ಏನು ಮಾಡ್ತಾರ ಅಂತ ಅವರು. ಬರ್ತಾರಂದ್ಮೇಲೆ ಮುಂದೆ ಏನನ್ನಾಗಲಿ ಅಂತ ಇವನು. ಯಾವಾಗ ಮುಖ್ಯಮಂತ್ರಿಯಲ್ಲಿ ಅಧಿಕಾರಿಗಳು ಆತನ ದಿನಾಂಕ ನಿಗದಿ ಆಯಿತು, ನಿಗದಿ ಆದ ಮರುದಿನದಿಂದ ಪ್ರಾರಂಭ ಆಯಿತು. ಆ ಊರಲ್ಲಿ ಎಲ್ಲ ಕೆಲಸ ಪ್ರಾರಂಭ. ಡ್ರೈನೇಜ್ ಮಾಡೋರು ಯಾರು, ರೋಡ್ ಮಾಡೋರು ಯಾರು, ಕಸ ತೆಗೆಯೋರು ಯಾರು, ಬಣ್ಣ ಹೊಡೆಯೋರು ಯಾರು, ಸುಣ್ಣ ಹೊಡೆಯೋರು ಯಾರು, ಎಲ್ಲ ಇನ್ನೇನು ನಾಳೆ ನಾಡ್ದ ಬರ್ತಾರ ಅನ್ನೋದಕ್ಕಿಂತ ಮುಂಚೆ ಇದ್ದು ಊರು ನೋಡ್ತಾರ. ಆ ದೊಡ್ಡ ಪಟ್ಟಣದಂಗ ಆಯ್ತು, ಕೈಲಾಸ ಕಾಣ್ತದೆ. ಕಸದ ಊರು ಕೈಲಾಸ ಆಯ್ತು. ಅದು ಯಾಕಾಯ್ತು? ಇವ್ರು ಯಾರು ಹೋಗಿ ಬಂದ್ರೆ ಅಧಿಕಾರಿಗಳು ಅಷ್ಟು ಆಗ್ತಿದ್ದಿಲ್ಲ, ಸ್ವಲ್ಪ ಏನೇನು ಮಾಡ್ತಿದ್ರು. ಒಬ್ಬ ಮುಖ್ಯಮಂತ್ರಿ ಬಂದಾಗ ಯಾರಿಗೆ ಹೇಳಲಾರ್ದ ಕೇಳಲಾರ್ದ ತನ್ನ ಸ್ಥಾನ ಆಯ್ತಿಲ್ಲ. ಅದರಂತ ದೇವತೆಗಳು ನಮ್ಗೆ ಏನನ್ನ ಕೊಟ್ರೆ ಅಲ್ಪ ಸ್ವಲ್ಪ ಏನನ್ನು ಕೊಡಬಹುದು, ಇಲ್ಲಂತಲ್ಲ. ಆದ್ರೆ ಭಗವಂತನೇ ನಿನಗೆ ಒಲಿದ ಬಂದ ಅಂದ್ರೆ ನೀನೇನು ಕೇಳದ ಅವಶ್ಯಕತೆ, ಎಲ್ಲವೂ ತಾನಾಗಿ ನಿತ್ಯವಾದ ಫಲವನ್ನ ಸುಖವನ್ನು ಕೊಡುವಂತ ಶಕ್ತಿ ಸಾಮರ್ಥ್ಯ ಆದಂತ ಇದರ ದಾಷ್ಟಾಂತವನ್ನ ಅರ್ಥ ಮಾಡಬೇಕು. ಅದಕ್ಕಾಗಿ ಬುದ್ಧಿವಂತರಾದವರು, ಜ್ಞಾನದ ಬುದ್ಧಿ ಇದ್ದವರು, ಬುದ್ಧಿವಂತರಿಗೆ ಜ್ಞಾನದ ಬುದ್ಧಿ ಬೇಕಿಲ್ಲಿ. ದೇವತೆಗಳನ್ನು ಉಪಾಸಿಸಿ ದೇವಲೋಕವನ್ನು ಪಡೆದ ದೇವತಾ ಭಕ್ತರ ಪುಣ್ಯವು ನಾಶವಾಗಲು, ಕಟ್ಟಿದ ಬುತ್ತಿ ಕೊಟ್ಟ ರೊಕ್ಕ ಖಾಲಿ ಆಗ್ತದ, ಖಾಲಿ ಹಂಗಿಲ್ಲ. ಆ ಬಣೆ ಮನೆ ಖಾಲಿ ಆಗ್ಬೇಕು, ಬುತ್ತಿನೇ ಖಾಲಿ ಆಗಬೇಕಲ್ಲ. ಬುತ್ತಿ ಖಾಲಿ ಆದ್ಮೇಲೆ ಮತ್ತೆ ಬುತ್ತಿ ಕಟ್ಟಬೇಕು ನೀನು, ಬಣವೆ ಖಾಲಿ ಆದ್ಮೇಲೆ ಮತ್ತೆ ಸ್ವಲ್ಪ ಬಣೆ ಹಾಕಬೇಕು ನೀನು, ಪುಣ್ಯ ಖಾಲಿ ಆದ್ಮೇಲೆ ಮತ್ತೆ ಮಾಡಬೇಕು ನೀನು. ಹಾಗೆ ಯಾವ ಸಾವಿರಾರು ರೂಪಾಯಿಗಳನ್ನು ಗಳಿಸಿ ವಿಶ್ರಾಂತಿಗಾಗಿ ಅವರು ಬೊಂಬೆಗೆ ಹೋದಂತ, ತಾನು ತೆಗೆದುಕೊಂಡ ಹಣವು ಮುಗಿಯುತ್ತಲೇ ಪುನಃ ತನ್ನೂರಿಗೆ ಬರ್ಬೇಕಲ್ಲ. ಹೋಗ ರೊಕ್ಕೆತ್ತು, ಹೋದ ಖಾಲಿ ಆಯ್ತು, ಊರಿಗೆ ಬರ್ಬೇಕಾಯ್ತು. ಇದೇ ದೇವಲೋಕದ ಪರಿಸ್ಥಿತಿ. ಕ್ಷೀಣೆ ಪುಣ್ಯ ಮತ್ತು ಲೋಕ ವಿಷಯ ಅಂತ ಶಾಸ್ತ್ರ ಐತಿ. ಹಾಗಾಗಿ ಇಲ್ಲಿ ಮುಖ್ಯವಾದದ್ದೇನೆಂದ್ರೆ ಪರಮಾತ್ಮ ಸ್ವರೂಪವೇ ಆದ ನಿತ್ಯ ಸುಖವು ದೊರೆಯುತ್ತದೆ ಅಂತ ಹೇಳಿ, ಉಳಿದ ದೇವತಾ ಸ್ವರೂಪದ ಆರಾಧನಾ ಭಕ್ತಿಯಿಂದ ಅಲ್ಪ ಸುಖಗಳೇ ಪ್ರಾಪ್ತಿಯಾಗ್ತವ ಅನ್ನುವಂಥ ಮಾತನ್ನ ಅರ್ಜುನನಿಗೆ
ಶ್ರೀಕೃಷ್ಣ ಭಗವಂತ ಹೇಳ್ತಾ ಬಂದರು, ಇಲ್ಲಿಗೆ ಸಮಯ ಆದ ಕಾರಣ ನಾಳೆ ದಿನ ಪುನಃ ವಿಚಾರವನ್ನು ಮಾಡಿ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ದೇವರೆಂದೆನಿಸಿದ ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಒಳವರಗನ್ನದೆ ಒಳಬಚಿ ಜ್ಯೋತಿಗೆ, ಒಳವರಗನ್ನದೆ ಒಳಬಚಿ ಜ್ಯೋತಿಗೆ, ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವ ಸೂರಾಡಿರೆ, ಸದ್ಗುರುವಿನ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಉನ್ಮನೆ ಪ್ರಭೆಯೋಳು ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ, ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ, ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಹೂವ ಸೂರಾಡಿರೆ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ महाराज की, गुरुनाथ महाराज की, शिवपुत्रेश महाराज की, बसवानंद महाराज की, अभिनव महाराज की, सकल साधु संत महाराज की जय मंगलम जय नमः पार्वती शिव नमः।